Hello aspirants, welcome to India for IAS Prelims PYQ analysis series. As a part of this series, already we have published environment videos and polity PYQ analysis videos. In this episode, we are going to discuss UPSC Prelims 2022 Geography and Agriculture Prelims question, analysis, answer and explanation. So that we are going to discuss. So largely in this video, we are going to discuss why the question came in exam. So why UPSC choose that topic. So question whether it is in news or the source of the question is previous year question or NCERT. So ಏನಕ್ಕೆ ಆ ಕ್ವಶನ್ ಕೇಳಿದ್ದಾರೆ, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರೆ ಕೇಳಿರ್ತಾರೆ ಆಬ್ವಿಯಸ್ಲಿ, ಆರ್ ಎಲ್ಸ್ ಸೋರ್ಸ್ ಆಫ್ ಕ್ವಶನ್ ಏನು ಕರೆಂಟ್ ಅಫೇರ್ಸ್ ಅಥವಾ NCERT ಅಥವಾ ಪ್ರೀವಿಯಸ್ ಇಯರ್ UPSC ಪ್ರಿಲಿಮ್ಸ್ ಕ್ವಶನ್. ಸೊ ಈ ರೀತಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಆ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಕ್ವಶನ್ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಮ್ಯಾಪಿಂಗ್ ರಿಲೇಟೆಡ್ ಕ್ವಶನ್ UPSC ಏನು ಮಾಡುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನೇ ಏನು ಮಾಡುತ್ತೆ ಮತ್ತೆ ಹೊಸದಾಗಿ ಟ್ವಿಸ್ಟ್ ಮಾಡಿ ಬೇರೆ ರೀತಿ ಕೇಳುತ್ತೆ. ಸೊ 1 ಇಯರ್ ರೆಡ್ ಸಿ ಮೇಲೆ ಕೇಳಿದ್ರೆ ನೆಕ್ಸ್ಟ್ ಇಯರ್ ರೆಡ್ ಸಿ ಸರೌಂಡಿಂಗ್ ಏನು ಕಂಟ್ರೀಸ್ ಇದೆ ಅದರ ಮೇಲೆ ಕೇಳುತ್ತೆ. ಸೊ ಯಾವುದಾದ್ರೂ ಒಂದು ಕಾನ್ಫ್ಲಿಕ್ಟ್, ಯಾವುದಾದ್ರೂ ಒಂದು ರೀಜನು ಬಿಕಾಸ್ ಆಫ್ ಕಾನ್ಫ್ಲಿಕ್ಟ್ ನ್ಯೂಸಲ್ಲಿ ಇದ್ದರೆ ಸೊ ಆ ರೀಜನ್ ಯಾವ ಕಂಟ್ರಿನಲ್ಲಿ ಬರುತ್ತೆ, ಸೊ ಅಲ್ಲಿ ಏನು ಕಾನ್ಫ್ಲಿಕ್ಟ್ ನಡೀತಿತ್ತು ಈ ರೀತಿ ಕೇಳುತ್ತೆ. ಸೊ ಈ ರೀತಿ ಮೋಸ್ಟ್ ಆಫ್ ದ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ದೇ ಆರ್ ಫ್ರಮ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಆಲ್ಸೋ ಫ್ಯೂ ಕ್ವಶನ್ಸ್ ಆರ್ ಫ್ರಮ್ ಪ್ರೀವಿಯಸ್ ಇಯರ್ UPSC ಕ್ವಶನ್ಸ್. ಸೊ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಅದನ್ನೇ ಏನು ಮಾಡುತ್ತೆ, ಸೊ ಪ್ಯಾಕೇಜ್ ಅಂದರೆ ಅದನ್ನು ಬೇರೆ ರೀತಿ ಕೇಳುತ್ತೆ. ಸೊ ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ದೇ ಆರ್ ಡೈರೆಕ್ಟ್ಲಿ ಕಮ್ ಫ್ರಮ್ NCERT, ಎಸ್ಪೆಷಲಿ ಜೋಗ್ರಫಿ ಆ್ಯಂಡ್ ಅಗ್ರಿಕಲ್ಚರ್ ಕ್ವಶನ್ಸ್. ಸೊ ದ ಟ್ರೆಂಡ್ ಇನ್ ಅಗ್ರಿಕಲ್ಚರ್ ಈಸ್ ಮೇನ್ಲಿ ಆನ್ ಕ್ರಾಪ್ಸ್ ಮೇಲೆ ಕೇಳ್ತಾರೆ, ಇಲ್ಲಾಂದರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನಿದೆ ಅದ್ರ ಮೇಲೆ ಕೇಳ್ತಾ ಹೋಗ್ತಾರೆ. So this is Manjunath Mudod. So I am Manjunath Mudod. So I have consistently cleared UPSC prelims, both civil services cutoff and forest service cutoff. So I have written 4 UPSC mains and I have given 2 interviews. So now we will discuss geography and agriculture prelims 2022 PYQ analysis. So coming to the first question. So first question, consider the following pairs. So here they have given pairs. One side they are given region often mentioned in the news and the country where the region is located. So first one Anatolia, Turkey anta kottidare, Amhara, Ethiopia anta kottidare, Cabo Delgado, Spain anta kottidare, Catalonia, Italy anta kottidare. How many pairs given above are correctly matched anta keltidare. So this question it is entirely from current affairs, that is newspaper. So yaru last 8 months or 10 months ನ್ಯೂಸ್ ಪೇಪರ್ನ ಪ್ರಾಪರಾಗಿ ಓದಿರ್ತೀರಾ, ಕರೆಂಟ್ ಅಫೇರ್ಸ್ನ ತರವಾಗಿ ರಿವೈಸ್ ಮಾಡಿರ್ತೀರಾ. ಸೊ ಪ್ರಿಲಿಮ್ಸ್ ಬಿಫೋರ್ 10 to 12 ಮಂತ್ಸ್ ಏನಿದೆ ನ್ಯೂಸ್ ಪೇಪರ್ ಆ್ಯಂಡ್ ಕರೆಂಟ್ ಅಫೇರ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ 1.5 year ಓದೋ ಅವಶ್ಯಕತೆ ಇಲ್ಲ. 10 to 12 ಮಂತ್ ಕರೆಂಟ್ ಅಫೇರ್ಸ್ನ ಅಟ್ಲೀಸ್ಟ್ ಒಂದು 4 to 5 times ಲಾಸ್ಟ್ 100 days ಎಕ್ಸಾಮ್ ಇಂಥ 100 days ಮೊದಲು ಈ 100 days ಒಳಗಡೆ 4 to 5 times ನಾವು ಕರೆಂಟ್ ಅಫೇರ್ಸ್ನ ಪ್ರಾಪರಾಗಿ ಓದ್ಕೊಂಡು ಪ್ಲೇಸಸ್ ಇನ್ ನ್ಯೂಸ್ ಏನಿದೆ, ಸೊ ಯಾವ ಪ್ಲೇಸ್ ನ್ಯೂಸಲ್ಲಿದೆ, ಏನಕ್ಕೆ ನ್ಯೂಸಲ್ಲಿದೆ ಅದನ್ನು ಪ್ರಾಪರಾಗಿ ನಾವು ಸ್ಟಡಿ ಮಾಡಿದರೆ ಸೊ ಈ ಥರದ ಕ್ವಶನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಕಮಿಂಗ್ ಟು ಆನ್ಸರ್ ಆಫ್ ದಿಸ್ ಕ್ವಶನ್ ವಿ ವಿಲ್ ಅನಲೈಸ್ ಈಚ್ ಆಫ್ ದ ಪೇರ್ಸ್. ಅನಟೋಲಿಯಾ ಟರ್ಕಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ದಟ್ ಈಸ್ ಕರೆಕ್ಟ್. ಅಮ್ಹಾರ ಇಥಿಯೋಪಿಯಾದಲ್ಲಿ ಅಂತ ಹೇಳ್ತಿದ್ದಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಕ್ಯಾಬೋ ಡಿಲ್ಗ್ಯಾಡೋ, ಸೊ ಇಟ್ ಈಸ್ ದೇರ್ ಇನ್ ಸೊ ಮೊಜಾಂಬಿಕ್. ಆ್ಯಂಡ್ ಕೆಟಲೋನಿಯಾ, ಇಟ್ ಈಸ್ ದೇರ್ ಇನ್ ಸ್ಪೇನ್, ನಾಟ್ ಇಟಲಿ. ಸೊ these 2 pairs are incorrect. So answer for this question is B, that is only 2 pairs. Now we will see answer and explanation through maps. So first pair Anatolia Turkey ನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, that is correct. ಇದಕ್ಕೆ ಏನಂತ ಕರೀತಾರೆ, ಏಷ್ಯಾ ಮೈನರ್ ಅಂತ ಕರೀತಾರೆ. So this constitute the major Asian landmass of the Turkey. ಸೊ ಟರ್ಕಿನಲ್ಲಿ 2 ಪಾರ್ಟ್ ಇದೆ, ಒಂದು ಯುರೋಪಿಯನ್ ಟರ್ಕಿ ಅಂತ ಇದೆ, ಏಷ್ಯನ್ ಟರ್ಕಿ ಅಂತ ಇದೆ. ಸೊ ಇಲ್ಲಿ ಏನಿದೆ, ದಿಸ್ ಕಮ್ಸ್ ಅಂಡರ್ ಯುರೋಪ್, ದಿಸ್ ಟರ್ಕಿ. And this Turkey, this is called as Anatolia, this is the Asian Turkey. So how ಇವಾಗ ಅನಟೋಲಿಯಾ ಟರ್ಕಿನಲ್ಲಿದೆ, ಸೊ ನಾವು ನೋಡಿದ್ವಿ. ಸೊ ಇವಾಗ ಇಲ್ಲಿರೋ ಮ್ಯಾಪ್ ಮೇಲೆ ನೆಕ್ಸ್ಟ್ ಇಯರ್ ಅಥವಾ 2026 or 27 ಪ್ರಿಲಿಮ್ಸಲ್ಲಿ ಅಗೇನ್ ಕ್ವಶನ್ ಬರ್ಬೋದು. ಸೊ ಸಿನ್ಸ್ ಇಟ್ ಈಸ್ ಅ 2022 ಪ್ರಿಲಿಮ್ಸ್ ಪೇಪರ್, ಸೊ ಇದೇ ಮ್ಯಾಪ್ ಮೇಲೆ 2023, 24 ಅಥವಾ 25 ಕೂಡ ಕ್ವಶನ್ಸ್ ಬಂದಿರ್ಬೋದು. ಸೊ ಅದನ್ನು ನಾವು ಆ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡಿರ್ತೀವಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ UPSC ಸೇಮ್ ಮ್ಯಾಪ್ ಮೇಲೆ ಅಥವಾ ಒಂದು ಸೇಮ್ ರೀಜನ್ ಮೇಲೆ ಬೇರೆ ಬೇರೆ ರೀತಿ ಯಾವ ರೀತಿ ಕ್ವಶನ್ಸ್ ಕೇಳುತ್ತೆ ಅಂತ.
ಓಕೆ. ಸೊ ಹಿಯರ್ ಈ ಮ್ಯಾಪ್ನ ನಾವು ನೋಡ್ತಾ ಹೋದರೆ ಟರ್ಕಿ ನಾರ್ತಲ್ಲಿ ಏನಿದೆ, ಬ್ಲ್ಯಾಕ್ ಸಿ ಇದೆ, ಸೌತಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಆ್ಯಂಡ್ ಈಸ್ಟಲ್ಲಿ ಯಾವುದಿದೆ, ಕ್ಯಾಸ್ಪಿಯನ್ ಸಿ ಇದೆ. ಸೊ ದೀಸ್ ಆರ್ ದ ಮೇಜರ್ ವಾಟರ್ ಬಾಡೀಸ್ ದ್ಯಾಟ್ ಆರ್ ಲೊಕೇಟೆಡ್ ಸರೌಂಡಿಂಗ್ ಟರ್ಕಿ, ರೈಟ್. ಸೊ ದಿಸ್ ವಿ ಹ್ಯಾವ್ ಟು ಅಬ್ಸರ್ವ್ ವೈಲ್ ಸಾಲ್ವಿಂಗ್ ದ PYQ. ಸೊ PYQ ಅನಾಲಿಸಿಸ್ ಅಂದರೆ ಸುಮ್ಮನೆ ಕ್ವಶನ್ ನೋಡೋದು, ಆನ್ಸರ್, ಕೀ ಆನ್ಸರ್ ನೋಡ್ಕೊಳ್ಳೋದು, ಸೊ ಎಕ್ಸ್ಪ್ಲನೇಷನ್ ಓದೋದಲ್ಲ. ಅದ್ರ ಜೊತೆಗೆ ಎಸ್ಪೆಷಲಿ ಮ್ಯಾಪ್ ರಿಲೇಟೆಡ್ ಕ್ವಶನ್ ಬಂದಾಗ, ಸೊ ಈ ರೀತಿ ಮ್ಯಾಪ್ ಯಾವುದು ರೀಜನ್ ನ್ಯೂಸಲ್ಲಿ ಇರುತ್ತೆ, ಅದರ ಸರೌಂಡಿಂಗ್ ಫೀಚರ್ ಏನಿದೆ, ಫಿಸಿಕಲ್ ಫೀಚರ್ಸ್ ಏನಿದೆ, ಏನು ವಾಟರ್ ಬಾಡೀಸ್ ಇದೆ, ಯಾವ ಮೌಂಟೇನ್ ರೇಂಜ್ ಇದೆ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಿಕಾಸ್ ನೆಕ್ಸ್ಟ್ ಇಯರ್ UPSC ಅಲ್ಲಿರೋ ಒಂದು ಯಾವುದಾದ್ರು ಫಿಸಿಕಲ್ ಫೀಚರ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸೊ ಆಲ್ರೆಡಿ ಕೇಳಿದೆ, ದಟ್ ವಿ ವಿಲ್ ಡಿಸ್ಕಸ್. ಸೊ ದಿಸ್ ಈಸ್ ಅಬೌಟ್ ಟರ್ಕಿ. ಪೇರ್ 1 is correct. Then coming to Amhara. Amhara, it is located in Ethiopia. Pair 2 is also correct, right. So coming to Ethiopia, Ethiopia, it is located in Africa and it is a landlocked country. So it is nowhere exposed to ocean. So illi Red Sea ide. Then here we have Gulf of Aden, but this is Ethiopia. Ethiopia, it is nowhere open to the any of the water bodies or oceans, right. So one more thing, Ethiopia, it is located in which region of Africa? So it is located in Horn of Africa anta karitare. So ಈ Horn of Africa region ಅಲ್ಲಿ Ethiopia ಲೊಕೇಟ್ ಆಗಿದೆ. ಸೊ ಇವಾಗ ನೀವೇನು ಮಾಡಬೇಕು, ಸೊ ಟೇಕ್ Horn of Africa ಆಸ್ ಅಸೈನ್ಮೆಂಟ್. Horn of Africa ಅಂದ್ರೇನು, ಅಲ್ಲಿ ಯಾವ ಕಂಟ್ರೀಸ್ ಬರುತ್ತೆ, ಸೊ ಅದರಲ್ಲಿ ಯಾವ ಕಂಟ್ರಿ ಲ್ಯಾಂಡ್ ಲಾಕ್ಡ್ ಆಗಿದೆ, ಸೊ ಅದನ್ನು ನೀವು ಸ್ಟಡಿ ಮಾಡಿ. ಓಕೆ. ಸೊ ಆನ್ಸರ್ ಗೊತ್ತಿರೋರು ಕಮೆಂಟಲ್ಲಿ ಆನ್ಸರ್ ಕಮೆಂಟ್ ಮಾಡಿ. ಪೇರ್ 2 is also correct. Coming to the pair 3, so Cabo Delgado, so it is located in Spain anta kottidare, but that is incorrect. Cabo Delgado, it is located in Mozambique. Mozambique, the country Mozambique, it is there in Africa and it is in the eastern coast of Africa, eastern part alli barutte, and it is open to the Indian Ocean. So illi enide Mozambique channel anta ide. So this is the Indian Ocean. Which water body it is? It is Indian Ocean. This is Mozambique channel, this is Mozambique, and this is Cabo Delgado, right. Then coming to the fourth pair, Catalonia. Catalonia, Italy anta kottidru, that is also incorrect. Catalonia, it is located in Spain. So it is also in news because of some civil war or separatist tendencies. So ಅಲ್ಲಿ ಸಪ್ರೇಟ್ ನಮಗೆ ನೇಷನ್ ಬೇಕು ಅನ್ನೋ ಕೆಲವೊಂದಿಷ್ಟು ವಿಷಯಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. So Catalonia, now Spain nododadre, Spain, it is there in Europe. North of Spain we have Bay of Biscay. East we have Mediterranean Sea. Say again Mediterranean Sea. Then in west we have Atlantic Ocean, right. Catalonia, the Spain west we have Atlantic Ocean. Here we have Portugal, right. Then Spain towards south we have Morocco, that is Africa. So Africa continent. So this is Mediterranean Sea. So again here we have one state. So atlas open ಮಾಡಿ ಅದು ಯಾವ ಸ್ಟೇಟ್ ಅಂತ ನೋಡ್ಕೊಳ್ಳಿ. ಸೊ ಕಮೆಂಟ್ ವಿಚ್ ಸ್ಟೇಟ್ ಇಟ್ ಈಸ್. ಸೊ ನೆಕ್ಸ್ಟ್ ಇಯರ್ ದೇರ್ ಮೇ ಬಿ ಕ್ವಶನ್ ಆನ್ ದಿಸ್ ಸ್ಟೇಟ್. ಸೊ ಇಲ್ಲಿ ಯಾವ ಸ್ಟೇಟ್ ಇದೆ ಅನ್ನೋದ್ರ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಕಮಿಂಗ್ ಟು ದ ಕ್ವಶನ್ ನಂಬರ್ 2, which one of the lakes of West Africa has become dry and turned into a desert? ಸೊ ಇಲ್ಲಿ ಒಂದು ಲೇಕ್ ಆಫ್ ಆಫ್ರಿಕಾ ಇದೆ, ವೆಸ್ಟ್ ಆಫ್ರಿಕಾದಲ್ಲಿ ಸಿಚುವೇಟ್ ಆದಂಥ ಒಂದು ಲೇಕು ಡ್ರೈ ಆಗಿದೆ. ಸೊ ದಟ್ ವಾಸ್ ಇನ್ ನ್ಯೂಸ್ ಇನ್ ದ ಇಯರ್ 2022. ಸೊ 22ನಲ್ಲಿ ನ್ಯೂಸಲ್ಲಿತ್ತು, 22ನಲ್ಲಿ ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ಅದನ್ನು ಕೇಳಿದ್ದಾರೆ. ಸೊ ಯಾವ ಲೇಕು, ಬಿಕಾಸ್ ಆಫ್ ಮ್ಯಾನ್ ಮೇಡ್ ಆಕ್ಟಿವಿಟೀಸ್ ಆರ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್, ದ ಲೇಕ್ಸ್ ವಿಚ್ ಆರ್ ಅಂಡರ್ ಥ್ರೆಟ್ ಆಲ್ ಓವರ್ ದ ವರ್ಲ್ಡ್. ಸೊ ಅದು ನ್ಯೂಸಲ್ಲಿ ಇರುತ್ತೆ, ಅದು ನ್ಯೂಸಲ್ಲಿ ಇದ್ದಾಗ UPSC ಅದನ್ನೇ ಕೇಳುತ್ತೆ. ಕಂಟೆಕ್ಸ್ಟ್ ಈಸ್ ವಾಟ್? ಕ್ಲೈಮೇಟ್ ಚೇಂಜ್, global warming and climate change. And because of this global warming and climate change, what is happening? There is a change in rainfall pattern, there is a drying up of lakes, right. ಸೊ ಅದಕ್ಕೋಸ್ಕರ ಏನಾಗ್ತಿದೆ, ಆ ಲೇಕ್ಸ್ ಯಾವ್ದು ನ್ಯೂಸಲ್ಲಿ ಇರುತ್ತೆ ಅದರ ಮೇಲೆ UPSC ಕ್ವಶನ್ ಕೇಳುತ್ತೆ. ಸೊ ಇವಾಗ ವೆಸ್ಟ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ 4 ಲೇಕ್ಸ್ನ ಕೊಟ್ಟಿದೆ. ಸೊ ಇದರಲ್ಲಿ ಯಾವ್ದು ಆನ್ಸರ್ ಅಂತ ಕೇಳ್ತಾ ಇದೆ. ಸೊ UPSC has given a hint here. Which one of the lakes of West Africa? So they have clearly mentioned that lake is situated in Western Africa, right. Now we will analyze each of the lakes. Lake Victoria anta kottidare. So Lake Victoria dry up agilla. So it has a plenty of water. So it has not dried up.
and we have nowhere studied Lake Victoria drying up in the current affairs or in newspaper. So option A, it is incorrect. And also Lake Victoria, it is not situated in West Africa. So Lake Victoria ellide exact central or central eastern towards ಇದೆ, ವೆಸ್ಟ್ ಆಫ್ರಿಕಾದಲ್ಲಿ ಇಲ್ಲ, ಸೆಂಟ್ರಲ್ ಅಲ್ಲಿ ಇದೆ. ಸೊ ಆ ಆಂಗಲ್ ಇಂದ ನೋಡೋದಾದ್ರೆ ಆಪ್ಷನ್ ಎ ಇಟ್ ಈಸ್ ಇನ್ಕರೆಕ್ಟ್. ಸೊ ಐ ಹ್ಯಾವ್ ಟೋಲ್ಡ್ ಆಸ್ ಅ ಪಾರ್ಟ್ ಆಫ್ ಮ್ಯಾಪ್ ಸ್ಟಡಿ ಲ್ಯಾಂಡ್ ಆ್ಯಂಡ್ ಪೀಪಲ್ ಎನ್ ಸಿ ಐ ಟಿ ಎಲ್ಲರೂ ತರವಾಗಿ ಸ್ಟಡಿ ಮಾಡಬೇಕು. ಈ ಲ್ಯಾಂಡ್ ಆ್ಯಂಡ್ ಪೀಪಲ್ ಎನ್ ಸಿ ಐ ಟಿ ಓದಬೇಕಾದ್ರೆ ಅಲ್ಲಿ ಕಾಂಟಿನೆಂಟ್ಸ್ ಇದೆ. ಈ ಕಾಂಟಿನೆಂಟ್ಸಲ್ಲಿ ಯಾವ ಇಂಪಾರ್ಟೆಂಟ್ ಕಾಂಟಿನೆಂಟ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ 4 ಕಾಂಟಿನೆಂಟ್ಸ್ ಬಗ್ಗೆ ನಾನು ಹೇಳಿದ್ದೀನಿ ಮೆಂಟರ್ಶಿಪ್ಪಿಗೆ ಬಂದಾಗ. ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಫ್ರಿಕಾ ಆ್ಯಂಡ್ ಓಷಿಯಾನಿಯಾ, ದಟ್ ಈಸ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. These 4 continents are very important from examination point of view, keeping in mind minerals and resources and mapping. Mineral resource ಮತ್ತು ಮ್ಯಾಪ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಈ 4 ಕಾಂಟಿನೆಂಟು ತುಂಬ ಇಂಪಾರ್ಟೆಂಟು. ಈ 4 ಕಾಂಟಿನೆಂಟ್ನ ಯಾರು ಪ್ರಾಪರಾಗಿ ಸ್ಟಡಿ ಮಾಡ್ತಾರೆ ಅಲಾಂಗ್ ವಿತ್ PYQ, ದೇ ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಆನ್ಸರ್ 2 to 3 questions with 100% accuracy in UPSC prelims, right? So then option B, Lake Figubina, so we'll keep it in hold. Then Lake Oguta, then Lake Volta. So ಇದರಲ್ಲಿ ಲೇಕ್ ವಿಕ್ಟೋರಿಯಾ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಲೇಕ್ ಒಗುಬಿನ್. ಸೊ ಲೇಕ್ ಒಗುಟಾ, so it is also not dried up. Lake Oguta, then Lake Volta, this is also not dried up. So the ocean, the lake which was dried up because of man-made, because of climate change and global warming is Lake Figubin, right? So answer for this question is B. So now we will see. So answer is B. Here we have given an explanation. So this is located in Mali. Mali, it is in West Africa. So here what happened? So because of desiccation, there is a reduced inflow from the Niger River. So Niger River ಇಂದ ಏನು ಲೇಕ್ ಫೆಗುಬಿನ್ಗೆ ವಾಟರ್ ಹೋಗ್ತಿತ್ತು, ಸೊ ಅದು ರೆಡ್ಯೂಸ್ ಆಗ್ತಾ ಹೋಗಿದೆ. ಆ್ಯಂಡ್ ಆಲ್ಸೋ ಪ್ರೊಲಾಂಗ್ಡ್ ಡ್ರಾಟ್ಸ್, ಅಂದರೆ ಬರಗಾಲ, ತುಂಬ ದೊಡ್ಡದಾದ ಬರಗಾಲ ಕ್ರಿಯೇಟ್ ಆಗುತ್ತೆ. ಪ್ರೊಲಾಂಗ್ಡ್ ಡ್ರಾಟ್ಸ್ ಇಂದನೂ ಕೂಡ ಏನಾಗಿದೆ, ಮಳೆ ಆಗದೆ ಇರೋದ್ರಿಂದ ಈ ಲೇಕ್ ಡ್ರೈ ಅಪ್ ಆಗಿದೆ. ದೆನ್ ಕ್ಲೈಮ್ಯಾಟಿಕ್ ವೇರಿಯಾಬಿಲಿಟಿ, ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ಆಲ್ 3 reasons they contributed to the drying up of Lake Figubin. So then why other options, other lakes are incorrect? Lake Victoria, so this is the largest African freshwater lake, it is still inactive. Then Lake Oguta, it is a freshwater lake in Nigeria. So Nigeria, it is also located in Western Africa, so it is remains functional. So Lake Oguta kuda innu idralli water ide and it is in functional condition. And Lake Volta, it is a man-made reservoir in Ghana. So this is the world's biggest artificial lake. So it is a reservoir. So ಒಂದು ನದಿಗಡ್ಡಲಾಗಿ ಈ ರಿಸರ್ವೇರ್ನ ಕಟ್ಟಲಾಗಿದೆ. ಸೊ ಇದು ಇನ್ನೂ ಡ್ರೈ ಅಪ್ ಆಗಿಲ್ಲ. ಸೊ ಬಿಕಾಸ್ ಆಫ್ ಆಲ್ ದೀಸ್ 3 reasons, these 2 options are not correct. ಸೊ ಆನ್ಸರ್ ಇಸ್ ಲೇಕ್ ಫೆಗುಬಿನಾ. ಸೊ ನೆಕ್ಸ್ಟ್ ಇಯರ್ ಏನು ಮಾಡ್ಬೋದು, ಇಲ್ಲಿ ಇರ್ತಕ್ಕಂಥ ಲೇಕ್ ಮೇಲೆ ಅಗೇನ್ ದೇರ್ ಮೇ ಬಿ ಎ ಕ್ವಶನ್. So this is where the Lake Figubin is located. It is in Mali. So this is the location of Lake Figubin. So coming to the question number 3. Question number 3 is about Gandikota. So ಏನಿದು Gandikota? Gandikota Canal of South India was created by which one of the following rivers? So ಇಲ್ಲಿ ಕೊಟ್ಟಿರ್ತಕ್ಕಂಥ 4 ರಿವರಲ್ಲಿ ಯಾವ ರಿವರು ಗಂಡಿಕೋಟ ಕೆನಾಲ್ನ ಕ್ರಿಯೇಟ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ಸೊ ಎಸ್ಪೆಷಲಿ ಸೌತ್ ಇಂಡಿಯಾ. So option A Kaveri, option B Manjira, option C Pennar, option D Tungabhadra ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಕ್ವಶನ್ ಈ ಗಂಡಿಕೋಟ ಕೆನಾಲ್ ಮೇಲೆ ಯಾಕೆ ಕ್ವಶನ್ ಬಂದಿದೆ ಅಂತಂದರೆ, ಸೊ ಗಂಡಿಕೋಟ ಕೆನಾಲ್ ಇಟ್ ಈಸ್ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಪ್ಲೇಸ್. ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಸೊ ಈ ಗಂಡಿಕೋಟ ಕೆನಾಲ್ಗೆ ಫ್ರೀಕ್ವೆಂಟ್ ಆಗಿ ಟ್ರಿಪ್ಗೆ ಹೋಗಿರ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ಇಟ್ಸ್ ಟೂರಿಸ್ಟ್ ಅಟ್ರಾಕ್ಷನ್. ದಿಸ್ ಕೆನಾಲ್ ಇಟ್ ಈಸ್ ವೆರಿ ಒನ್ ಆಫ್ ದಿ ಫೇಮಸ್ ಆ್ಯಂಡ್ ಟು ಅಟ್ರಾಕ್ಟಿವ್ ಪ್ಲೇಸ್. ಸೊ ಹಾಗಾಗಿ ಅದನ್ನು ನ್ಯೂಸಲ್ಲಿ ಇರೋದ್ರಿಂದ ಅದನ್ನು ಕ್ವಶನ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ ಪೆನ್ನಾರ್. ಸೊ ಯಾರೆಲ್ಲ ಟ್ರಿಪ್ ಮಾಡಿರ್ತಾರೆ, ಯಾರೆಲ್ಲ ನ್ಯೂಸ್ ಪೇಪರ್ ಓದಿರ್ತಾರೆ ಅವರು ಈ ಕ್ವಶನ್ಗೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಇಯರು ಸೊ 2020ನಲ್ಲಿ ಗಂಡಿಕೋಟ ಕೆನಾಲ್ ಮೇಲೆ ಕೇಳಿದೆ ಪೆನ್ನಾರ್ ರಿವರ್. ಸೊ ಪೆನ್ನಾರ್ ರಿವರ್ ಕ್ರಿಯೇಟ್ಸ್ ದಿ ಗಂಡಿಕೋಟ ಕೆನಾಲ್. ಸೊ ನೆಕ್ಸ್ಟ್ ಇಯರು ಸೊ ದೇರ್ ಆರ್ ಅದರ್ 3 ರಿವರ್ಸ್. ಕಾವೇರಿ ಇದೆ, ಮಂಜಿರಾ ಇದೆ ಆ್ಯಂಡ್ ತುಂಗಭದ್ರಾ ಇದೆ. ಸೊ ಈ 3 ರಿವರ್ ಮೇಲೆ ಅಪ್ಕಮಿಂಗ್ ಪ್ರಿಲಿಮ್ಸಲ್ಲಿ
UPSC ಏನು ಮಾಡ್ಬೋದು ಮತ್ತು ಕ್ವಶನ್ನ ಫ್ರೇಮ್ ಮಾಡ್ಬೋದು, ರೈಟ್. ಸೊ ಕಮಿಂಗ್ ಟು ದಿ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್. So it is the Pennar river. It is located in Kadapa district of Andhra Pradesh. So it is also popularly known as Grand Canyon of India. Grand Canyon of India ಅಂತ ಇದು ತುಂಬ ಫೇಮಸ್ ಆಗಿದೆ. ಸೊ ಇದು ಎಲ್ಲಿದೆ ಅಂತಂದರೆ ಎರ್ರಮಲ ಹಿಲ್ಸ್ ಏನಿದೆ, ಸೊ ಅಲ್ಲಿ ಪೆನ್ನಾರ್ ರಿವರ್ ಏನು ಮಾಡುತ್ತೆ, ಈ ಕೆನಾನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇರೋಜನ್ ಯಾವುದು ಅಂತಂದರೆ ಫ್ಲೂಯಲ್ ಇರೋಜನ್. ಫ್ಲೂಯಲ್ ಇರೋಜನ್ ಅಂತಂದರೆ ಇರೋಜನ್ ಬಿಕಾಸ್ ಆಫ್ ದಿ ರನ್ನಿಂಗ್ ವಾಟರ್, ರೈಟ್. ಸೊ apart from this, so this is the image of the Gandikota canyon. This is how the Gandikota canyon looks like. Now coming to the other two important canyons which are situated, gorges or canyons which are situated on Kaveri river anta ನಾವು ನೋಡೋದಾದ್ರೆ, so Hogenkal Falls, it is in Tamil Nadu on Kaveri river, and Mekadatu Gorge in Karnataka. Mekadatu project news ಅಲ್ಲಿ ಇದೆ. ಸೊ ಮೇಕೆದಾಟು ಜಾರ್ಜ್ ಫ್ರೀಕ್ವೆಂಟ್ ಆಗಿ ನ್ಯೂಸಲ್ಲಿದೆ. ಈ ವರ್ಷ ಎಕ್ಸಾಮಲ್ಲಿ ಮೇಕೆದಾಟು ಜಾರ್ಜ್ ಮೇಲೆ ಕ್ವಶನ್ಸ್ ಬರ್ಬೋದು. ಆ್ಯಂಡ್ ಹೊಗೆನ್ಫಲ್ ಫಾಲ್ಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕೆನೈನ್ ಆರ್ ಜಾರ್ಜ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಯಾಗ್ರಾ ಆಫ್ ಇಂಡಿಯಾ. ಸೊ ಹೊಗೆನ್ಫಲ್ ಫಾಲ್ಸ್ ಕೂಡ ನ್ಯೂಸಲ್ಲಿರುತ್ತೆ. ಸೊ ಇದ್ರ ಮೇಲೂ ಈ ವರ್ಷ ಕ್ವಶನ್ ಬರ್ಬೋದು, ರೈಟ್. ದಿಸ್ ಈಸ್ ಹೌ ವಿ ಶುಡ್ ಡೂ ಅನಾಲಿಸಿಸ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್. ಜಸ್ಟ್ ಆಪ್ಷನ್ಸ್ನ ಓದಿ ಅಲ್ಲಿಗೆ ಬಿಡೋದಲ್ಲ. So we have to study like this. Then consider the following pairs. So ಇಲ್ಲಿ pairs ಕೊಟ್ಟಿದ್ದಾರೆ, ಪೀಕ್ಸ್ ಮತ್ತು ಅದರ ಮೌಂಟೇನ್ ರೇಂಜಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ನಮ್ಚಾ ಬರ್ವಾ, ಗರ್ವಾಲ್ ಹಿಮಾಲಯದಲ್ಲಿದೆ ಅಂತ ಹೇಳ್ತಿದ್ದಾರೆ. ನಂದಾದೇವಿ ಕುಮಾವ್ ಹಿಮಾಲಯದಲ್ಲಿದೆ ಅಂತ ಹೇಳ್ತಿದ್ದಾರೆ. ನಾಕ್ರೆಕ್ ಸಿಕ್ಕಿಂ ಹಿಮಾಲಯ ಅಂತ ಹೇಳ್ತಿದ್ದಾರೆ. ವಿಚ್ ಆಫ್ ದ ಪೇರ್ಸ್ ಗಿವನ್ ಅಬೋವ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಿದ್ದಾರೆ. ಸೊ ಯಾವ ಪೇರ್ ಕರೆಕ್ಟ್ ಆಗಿದೆ ಆನ್ಸರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಚಾ ಬರ್ವಾ ಗರ್ವಾಲ್ ಹಿಮಾಲಯ ಅಂತ ಹೇಳ್ತಿದ್ದಾರೆ. So Namcha Barwa, it is located in eastern Himalaya, not Garhwal Himalaya. So option 1, statement 1, it is incorrect. So the pair 1 incorrect. Wherever there is a pair 1, remove that. A gone, C gone. Now we are left with B and D. So now we have to check pair 2, Nanda Devi. So it is situated in Kumaon Himalaya, that is correct. Then Nokrek, they have mentioned Sikkim Himalaya. ಸೊ ನಾಕ್ರೆಕ್ನ ನಾವು ಮ್ಯಾಪಲ್ಲಿ ಲೊಕೇಟ್ ಮಾಡಬೇಕಾದ್ರೆ ನಾಕ್ರೆಕ್ ವಿ ಹ್ಯಾವ್ ಲೊಕೇಟೆಡ್ ಅಟ್ಲಾ ಸ್ಟಡಿ ಮಾಡ್ಬೇಕಾದ್ರೆ ನಾಕ್ರೆಕನ್ನು ನಾವು ಎಲ್ಲಿ ಲೊಕೇಟ್ ಮಾಡಿರ್ತೀವಿ. ಸೊ ವಿ ಹ್ಯಾವ್ ಲೊಕೇಟೆಡ್ ಇನ್ ಮೇಘಾಲಯ, ದಟ್ ಈಸ್ ಗ್ಯಾರೋ ಹಿಲ್ಸ್. ಸೊ ಹಿಯರ್ ದೇ ಹ್ಯಾವ್ ಸಿಕ್ಕಿಮ್ ಹಿಮಾಲಯ. ಸೊ ಇಟ್ ಈಸ್ ಇನ್ಕರೆಕ್ಟ್. ಸೊ ಆನ್ಸರ್ ಈಸ್ 2 ಓನ್ಲಿ, ದಟ್ ಈಸ್ ಬಿ. ನಾವು ವಿ ವಿಲ್ ಸಿ ದ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಇಯರು ಅಪ್ಕಮಿಂಗ್ ಪ್ರಿಲಿಮ್ಸಲ್ಲಿ ಅಗೇನ್ ಗರ್ವಾಲ್ ಹಿಮಾಲಯ, ಕುಮಾವ್ ಹಿಮಾಲಯ ಅಥವಾ ಸಿಕ್ಕಿಂ ಹಿಮಾಲಯ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಇವಾಗ ಥ್ರೂ ಅಟ್ಲಸ್ ಯಾರೆಲ್ಲ ಸ್ಟಡಿ ಮಾಡ್ತಿರ್ತೀರಾ ಹಿಮಾಲಯನ ಮೌಂಟೇನ್ ಸಿಸ್ಟಮ್ ಸ್ಟಡಿ ಮಾಡಬೇಕಾದ್ರೆ ಈ ಪ್ರತಿಯೊಂದು ಹಿಮಾಲಯನ್ ಸೆಕ್ಷನ್ಸ್ನ ಏನು ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಯಾವುದು ಪೀಕ್ ಇದೆ, ಯಾವ ಪೀಕು ಯಾವ ಹಿಮಾಲಯದಲ್ಲಿ ಸಿಚುವೇಟ್ ಆಗಿದೆ, ಈಸ್ಟ್ ವೆಸ್ಟ್ ಓರಿಯೆಂಟೇಷನ್ ಏನು, ವೆಸ್ಟ್ ಈಸ್ಟ್ ಓರಿಯೆಂಟೇಷನ್ ಏನು, ಯಾವ ಪೀಕ್ಸು ನಾರ್ತು ಸೌತು ನಾರ್ತ್ ಅರೇಂಜ್ ಆಗಿದೆ. ಸೊ ಆ ಡೈರೆಕ್ಷನ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರ್ ಯಾವುದೇ ರೂಪದಲ್ಲಿ UPSC ಯಾವುದೇ ಫಾರ್ಮ್ಯಾಟಲ್ಲೂ ಕೂಡ ಕ್ವಶನ್ಸ್ ಕೇಳ್ಬೋದು. ಸೊ ಆನ್ಸರ್ ಈಸ್ B 2 ಓನ್ಲಿ. Namcha Barwa, it is in eastern Himalaya. Then Nanda Devi, it is in Kumaon Himalaya. And Nokrek, it is in Garo Hills of Meghalaya, right. So coming to the question number 5, the term Levant, often heard in the news, roughly corresponds to which of the following regions? So this is one of the easiest question that has been asked from the current affairs. ಸೊ ನ್ಯೂಸಲ್ಲಿ ಕರೆಂಟ್ ಅಫೇರ್ಸಿಂದ ತುಂಬ ಈಸಿ ಕ್ವಶನ್ ಕೇಳಿದ್ದಾರೆ. ಲೇವಾಂಟ್ ಇದು ಏನು ನ್ಯೂಸಲ್ಲಿದೆ ರೀಜನ್ನು, ಸೊ ಯಾವ ರೀಜನ್ಗೆ ಲೇವಾಂಟ್ ಅಂತ ಕರೀತಾರೆ ಅಂತ. ಸೊ ಲೇವಾಂಟ್ ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ಇಸಿಸ್ ಆ್ಯಂಡ್ ಇಸಿಲ್. ಸೊ ಈ ಇಸಿಸ್ ಮತ್ತು ಇಸಿಲ್ ಅನ್ನೋ ಉಗ್ರ ಸಂಘಟನೆಗಳು ಪದೇ ಪದೇ ನ್ಯೂಸಲ್ಲಿ ಇರುತ್ತೆ. ಸೊ ಈ ಇಸಿಸಲ್ಲಿ ಲೇವಾಂಟ್ ಇಲ್ಲ, ಇಸಿಸ್ ಫುಲ್ ಫಾರ್ಮ್ ನೇಮಲ್ಲಿ, ಬಟ್ ಇಸಿಲಲ್ಲಿ ಲೇವಾಂಟ್ ಅಂತ ಇದೆ. ಸೊ ಈ ಇಸಿಲ್ ಎಲ್ಲಿ ಆಪರೇಟ್ ಆಗಿರುತ್ತೆ, ಅದು ಎಲ್ಲಿ ಆ್ಯಕ್ಟಿವ್ ಇದ್ದಾರೆ ಅವರು. ಸೊ ದೀಸ್ ಟೆರರಿಸ್ಟ್ ಗ್ರೂಪ್ಸ್ ಆರ್ ಆ್ಯಕ್ಟಿವ್ ಇನ್ ವಿಚ್ ರೀಜನ್ ಆಫ್ ದ ವರ್ಲ್ಡ್ ಅಂತ ನಿಮ್ಗೆ ಗೊತ್ತಿದ್ರೆ, ಸೊ ನ್ಯೂಸ್ ಪೇಪರ್ ನೀವು ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇಟ್ ಈಸ್ ಇನ್ ಇರಾಕ್ ಅಂತ. ಸೊ ಆ ಇರಾಕ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್. ಸೊ ನಾವು ವಿ ವಿಲ್ ಅನಲೈಸ್ ಈಚ್ ಆಫ್ ದ ಸ್ಟೇಟ್ ಆಪ್ಷನ್ಸ್. ಆಪ್ಷನ್ ಎ ಹೇಳುತ್ತೆ ರೀಜನ್ ಅಲಾಂಗ್ ದ ಈಸ್ಟರ್ನ್ ಮೆಡಿಟರೇನಿಯನ್ ಶೋರ್ ಅಂತ, ಓಕೆ. ಆಪ್ಷನ್ ಬಿ ಹೇಳುತ್ತೆ ರೀಜನ್ ಅಲಾಂಗ್ ದಿ ನಾರ್ತ್ ಆಫ್ರಿಕನ್ ಶೋರ್ ಅಂತ ಹೇಳುತ್ತೆ. ಇರಾಕು ನಾರ್ತ್ ಆಫ್ರಿಕಾದಲ್ಲಿ ಬರಲ್ಲ. ಸೊ ಆಪ್ಷನ್
B is incorrect. Region along the Persian Gulf and Horn of Africa ಅಂತ ಹೇಳುತ್ತೆ. ಸೊ ಪರ್ಷಿಯನ್ ಗಲ್ಫ್ ಅಂಡ್ ಹಾರ್ನ್ ಆಫ್ ಆಫ್ರಿಕಾ, ಸೊ ಇಲ್ಲಿ ಕೂಡ ಇರಾನ್ ಕಂಡು ಬರಲ್ಲ. ದಿಸ್ ಇಸ್ ಆಲ್ಸೋ ಇನ್ಕರೆಕ್ಟ್. ದೆನ್ ದ ಎಂಟೈರ್ ಕೋಸ್ಟಲ್ ಮೆಡಿಟರೇನಿಯನ್ ಸಿ ಏರಿಯಾ ಅಂತ ಹೇಳ್ತಿದ್ದಾರೆ. ಸೊ ಎಂಟೈರ್ ಏರಿಯಾ ಹೇಳ್ತಿದ್ದಾರೆ. ಸೊ ಎಂಟೈರ್ ಮೆಡಿಟರೇನಿಯನ್ ರೀಜನ್, ಕೋಸ್ಟಲ್ ರೀಜನ್ ಏನಿದೆ, ಯುರೋಪ್ ಕಂಟ್ರೀಸ್ ಬರುತ್ತೆ, ಆಫ್ರಿಕನ್ ಕಂಟ್ರೀಸ್ ಬರುತ್ತೆ, ಏಷ್ಯನ್ ಕಂಟ್ರೀಸ್, ಟರ್ಕಿ ಬರುತ್ತೆ. ಸೊ ಈ ಎಲ್ಲ ಕಂಟ್ರೀಸ್ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಎ, regions along the eastern Mediterranean shores. So Levant region, which is often in news. So this is Mediterranean Sea. This is eastern section of Mediterranean Sea, and this region it is called as Levant, right? ಇದಕ್ಕೆ ಲೆವಾಂಟ್ ಅಂತ ಕರೀತಾರೆ. ಸೊ ಈ ಇಸಿಸ್ ಮತ್ತು ಇಸಿಲ್ ದೇ ಆರ್ ಆಕ್ಟಿವ್ ಹಿಯರ್. ಸೊ ಈ ಲೆವಾಂಟ್ ಅನ್ನೋದು ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಇನ್ ದ ನೇಮ್ Islamic State of Iraq and the Levant. So this region it is called as Levant region. ಸೊ ನೀವು ಇಸಿಲ್ ಯಾವಾಗ ನ್ಯೂಸಲ್ಲಿ ಇರುತ್ತೆ ಆವಾಗ ಈ ರೀಜನ್ ನ್ಯೂಸಲ್ಲಿ ಇರುತ್ತೆ. ಸೊ ನೀವು ಆ ನ್ಯೂಸ್ ಆರ್ಟಿಕಲ್ ಓದಬೇಕಾದ್ರೆ ಈ ಮ್ಯಾಪ್ ಕೂಡ ಆ ನ್ಯೂಸ್ ಆರ್ಟಿಕಲಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೌ ವಾಟ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿಸ್ ಮ್ಯಾಪ್, ವಾಟ್ ಈಸ್ ದ ಲರ್ನಿಂಗ್ ಫ್ರಮ್ ದಿಸ್ ಮ್ಯಾಪ್, ವಾಟ್ ವಿ ಕ್ಯಾನ್ ಲರ್ನ್ ಫರ್ದರ್ ಅಂತ ನಾವು ನೋಡ್ತಾ ಹೋದರೆ, ಸಿಪ್ರಸ್ ಅಂತ ಇದೆ. ಇಟ್ ಈಸ್ ಅ ಐಲ್ಯಾಂಡ್ situated in Mediterranean Sea. Then here we have Red Sea, Saudi Arabia, Iraq, and here we have Black Sea, right? So this is Africa, this is Egypt, this is Sinai Peninsula. So this is the Sinai Peninsula, right? So these are the few learnings from this map. Coming to the question number 6. So this is also map based question. Consider the following countries. So they have given 5 countries name: Azerbaijan, Kyrgyzstan, Tajikistan, Uzbekistan, Turkmenistan. So which of the above have borders with Afghanistan? So ಈ ಕೊಟ್ಟಿರ್ತಕ್ಕಂಥ 5 ಕಂಟ್ರೀಸ್ ಅಲ್ಲಿ ಯಾವ ಕಂಟ್ರಿ ಅಫ್ಘಾನಿಸ್ತಾನ್ ಜೊತೆಗೆ ಬಾರ್ಡರ್ ಶೇರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಫಾರ್ ದಿಸ್ ಕ್ವಶನ್ ವಿ ಕ್ಯಾನ್ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಸೊ ಪ್ರೀವಿಯಸ್ ಇಯರ್ UPSC ಕ್ವಶನ್ ಅಲ್ಲಿ ಕ್ಯಾಸ್ಪಿಯನ್ ಸಿ ಮೇಲೆ ಆ್ಯಂಡ್ ಕಂಟ್ರಿ ಸರೌಂಡಿಂಗ್ ಕ್ಯಾಸ್ಪಿಯನ್ ಸಿ ಕ್ವಶನ್ಸ್ ಬಂದಿರುತ್ತೆ. ಅಲ್ಲಿ ನೀವು ಕಂಟ್ರಿ ಸರೌಂಡಿಂಗ್ ಕ್ಯಾಸ್ಪಿಯನ್ ಸಿಯಲ್ಲಿ ನೋಡಬೇಕಾದ್ರೆ ಅಜರ್ಬೈಜಾನ್ ಅನ್ನೋ ಒಂದು ಕಂಟ್ರಿನೂ ನೋಡಿರ್ತೀರ. ಸೊ ಅಮಾಂಗ್ ದೀಸ್ ಆಲ್ 5 ಕಂಟ್ರೀಸ್, ಅಜರ್ಬೈಜಾನ್ ಇಟ್ ಈಸ್ ಸಿಚುವೇಟೆಡ್ ನಿಯರ್ ಕ್ಯಾಸ್ಪಿಯನ್ ಸಿ ಆ್ಯಂಡ್ ಇಟ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಅಫ್ಘಾನಿಸ್ತಾನ್. ಸೊ ಇದು ಇಷ್ಟು ನಿಮಗೆ ಗೊತ್ತಾದರೆ, ವೆರೆವರ್ ಆಪ್ಷನ್ ಸ್ಟೇಟ್ಮೆಂಟ್ 1 is there, eliminate those statement. Eliminated 1, eliminated B, then eliminated D. We are left with 3, 4, 5. That is answer C. That is 3, 4, 5. Tajikistan, Uzbekistan and Turkmenistan, they share border with the Afghanistan. That is C is the answer. So Caspian Sea previous year alli PYQ nalli ide, Mediterranean Sea ide, then Black Sea ide, North Sea ಮೇಲೆ PYQ ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಈ ಪ್ರತಿಯೊಂದು ಸಿ PYQ ನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ ನಾವು ಆನ್ಸರ್ ಮಾಡಬೇಕಾದ್ರೆ ಆ ಮ್ಯಾಪ್ ಏನಿದೆ, ಆ ಸರೌಂಡಿಂಗ್ ಕಂಟ್ರೀಸ್ ಏನಿದೆ, ಸೊ ಅದನ್ನ ನಾವು ಪ್ರಾಪರಾಗಿ ನೋಡ್ಕೊಂಡಿದ್ರೆ, ಜಸ್ಟ್ ಬೈ ಅಪ್ಲೈಯಿಂಗ್ ದ್ಯಾಟ್ ವಾಟ್ ಎವರ್ ವಿ ಗೇನ್ ಫ್ರಮ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್, ಸೊ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ಸೊ ಈ ಕ್ವಶನ್ಗೆ ಆನ್ಸರ್ನ ಈಸಿಯಾಗಿ ಕಂಡ್ಕೋಬೋದು. ಸೊ ಅಲಾಂಗ್ ವಿತ್ ದ್ಯಾಟ್, ಅಫ್ಘಾನಿಸ್ತಾನ್ ಇಟ್ ಈಸ್ ಫ್ರೀಕ್ವೆಂಟ್ಲಿ ಇನ್ ಯೂಸ್ ಬಿಕಾಸ್ ಅಫ್ಘಾನಿಸ್ತಾನದಲ್ಲಿ ಏನಾಗುತ್ತೆ, ಸಿವಿಲಿಯನ್ ಗೌರ್ಮೆಂಟ್ ಹೋಗಿ ತಾಲಿಬಾನ್ ಗೌರ್ಮೆಂಟು ಬರುತ್ತೆ. ಸೊ ಈ ತಾಲಿಬಾನ್ ಗೌರ್ಮೆಂಟ್ ಬರೋದ್ರಿಂದ ಅಫ್ಘಾನಿಸ್ತಾನ್ ಫ್ರೀಕ್ವೆಂಟ್ ಆಗಿ ನ್ಯೂಸಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಫ್ಘಾನಿಸ್ತಾನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ರೈಟ್? ಸೋರ್ಸ್ ಫಾರ್ ದಿಸ್ ಕ್ವಶನ್ ಈಸ್ ಬೋತ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ UPSC prelims question. Now we will see the answer and explanation. So as we have discussed, 3, 4, 5. So Tajikistan shares the border, Uzbekistan and Turkmenistan. Azerbaijan, so it is separated by Caspian Sea, so no land border with Afghanistan. Kyrgyzstan, separated by Afghanistan by Tajikistan. Tajikistan is in between Afghanistan and Kyrgyzstan. Now we will see the map. So here we have Afghanistan, Kyrgyzstan illide, in between Tajikistan ide, illi Caspian Sea ide, illi Azerbaijan ide, right?
So Afghanistan, it is a landlocked nation. Coming to the question number 7, with reference to India, consider the following statements. Monazite is a source of rare earths. So 4 statements ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಮೊನಾಜೈಟ್ ಈಸ್ ಅ ಸೋರ್ಸ್ ಆಫ್ ರೇರ್ ಅರ್ತ್. ಮೊನಾಜೈಟ್ ಕಂಟೇನ್ಸ್ ಥೋರಿಯಂ. Statement 3, monazite occurs naturally in the entire Indian coastal sands in India. Fourth statement, in India, government bodies only can process or export monazite ಅಂತ ಹೇಳಿದ್ದಾರೆ. So monazite, it is one of the important mineral for India's 3-stage nuclear power program. So first stage, phase 1, phase 2, phase 3 ಅಂತ 3 ಸ್ಟೇಜ್ ಇದೆ. ಸೊ ಅದರಲ್ಲಿ ಥರ್ಡ್ ಸ್ಟೇಜಲ್ಲಿ ನಾವು ಥೋರಿಯಂನ ಯೂಸ್ ಮಾಡ್ತೀವಿ. ಈ ಥೋರಿಯಂಗೆ ಬೇಕಾದಂಥ ರಾ ಮಟೀರಿಯಲ್ ಏನಂತಂದರೆ ಮೊನಾಜೈಟ್. ಈ ಮೊನಾಜೈಟಲ್ಲಿ ಥೋರಿಯಂ ಇದೆ. ಸೊ ಅದಕ್ಕೋಸ್ಕರ ಸೊ ಈ ಥೋರಿಯಂ ಆ್ಯಂಡ್ ಮೊನಾಜೈಟ್ ದೇ ಆರ್ ಫ್ರೀಕ್ವೆಂಟ್ಲಿ ಇನ್ ನ್ಯೂಸ್. ಆ್ಯಂಡ್ ಆಲ್ಸೋ ವೈಲ್ ಸ್ಟಡಿಯಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸಲ್ಲಿ ನಿಮಗೆ ನ್ಯೂಕ್ಲಿಯರ್ ಎನರ್ಜಿ ಡಿಸ್ಕಸ್ ಮಾಡಬೇಕಾದ್ರೆ ಈ ನ್ಯೂಕ್ಲಿಯರ್ ಆ್ಯಸ್ ಅ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇಂಡಿಯಾಸ್ 3-ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಡಿಸ್ಕಸ್ ಮಾಡಿರ್ತಾರೆ. ಆ್ಯಂಡ್ ಆ ಕ್ಲಾಸಲ್ಲಿ ನಿಮಗೆ ಇಂಡಿಯಾಸ್ 3-ಸ್ಟೇಜ್ ಪವರ್ ನ್ಯೂಕ್ಲಿಯರ್ ಡಿಸ್ಕಸ್ ಮಾಡಬೇಕಾದ್ರೆ ಥೋರಿಯಂ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ. ಆ ಥೋರಿಯಂ ಇಂಡಿಯಾದಲ್ಲಿ ಎಷ್ಟು ಹೇರಳವಾಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡಿರ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಈ ಥೋರಿಯಂ ಮೇಲೆ ಆಲ್ರೆಡಿ ಲಾಸ್ಟ್ 10 ಇಯರ್ಸಲ್ಲಿ UPSC 2 ಸಾರಿ ಆಲ್ರೆಡಿ ಕ್ವಶನ್ ಕೇಳಿದೆ. ಸೊ ನೀವು ಪ್ರೀವಿಯಸ್ 20 ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಈ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ನಾಟ್ ಅ ನ್ಯೂ ಕ್ವಶನ್, ದಿಸ್ ಇಸ್ ಅ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ವಿಚ್ UPSC ಜಸ್ಟ್ ಮಾಡಿಫೈಡ್. ಓಕೆ, ಸೊ ಇಲ್ಲಿ ನಾವು ಒಂದೊಂದೇ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ತಾ ಹೋಗೋಣ. ಮೊನಾಜೈಟ್ ಈಸ್ ಅ ಸೋರ್ಸ್ ಆಫ್ ರೇರ್ ಅರ್ತ್ ಅಂತ ಹೇಳ್ತಿದ್ದಾರೆ. ಅಂದರೆ ಮೊನಾಜೈಟ್ ಅಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಏನಿದೆ ಅದು ಸಿಗತ್ತೆ ಅಂತ ಹೇಳ್ತಿದ್ದಾರೆ, ಸಿಗ್ಬೋದು. ದೆನ್ ಮೊನಾಜೈಟ್ ಕಂಟೇನ್ಸ್ ಥೋರಿಯಂ. ಎಸ್, ವಿ ಹ್ಯಾವ್ ಡಿಸ್ಕಸ್ ದಿಸ್ ಇನ್ ದ ಕ್ಲಾಸ್, ವಿ ಹ್ಯಾವ್ ಸ್ಟಡಿಡ್ ಇಟ್ ವೈಲ್ ಸಾಲ್ವಿಂಗ್ ದ PYQ. ದೆನ್ ಮೊನಾಜೈಟ್ ಆಕರ್ಸ್ ನ್ಯಾಚುರಲಿ ಇನ್ ದ ಎಂಟೈರ್ ಇಂಡಿಯನ್ ಕೋಸ್ಟಲ್ ಸ್ಯಾಂಡ್ಸ್ ಇನ್ ಇಂಡಿಯಾ. ಸೊ ಇಲ್ಲಿ ಏನಂತಂದರೆ ಎಂಟೈರ್ ಇಂಡಿಯನ್ ಕೋಸ್ಟಲ್ ಸ್ಯಾಂಡ್ಸ್ ಏನಿದೆ ಅಲ್ಲೆಲ್ಲ ಕಡೆ ಏನಾಗುತ್ತೆ ಮೊನಾಜೈಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ಎನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. So nowhere we have studied the monazite, it occurs in entire Indian coastal sand. So ಇದು ಎಲ್ಲಿ ಸಿಗುತ್ತೆ, ಕೇರಳದಲ್ಲಿ ಸಿಗುತ್ತೆ, ಈ ಥರ ತಮಿಳ್ನಾಡು ಕೋಸ್ಟಲ್ ಸಿಗುತ್ತೆ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಬಟ್ ಎಂಟೈರ್ ಇಂಡಿಯನ್ ಕೋಸ್ಟಲಲ್ಲಿ ಸಿಗುತ್ತೆ ಅಂತ ಎಲ್ಲೂ ನಾವು ಓದಿಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸೊ ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ಇನ್ಕರೆಕ್ಟ್. ದೆನ್ ಕಮಿಂಗ್ ಟು ದ ಸ್ಟೇಟ್ಮೆಂಟ್ 4, ಇನ್ ಇಂಡಿಯಾ ದ ಗೌರ್ಮೆಂಟ್ ಬಾಡೀಸ್ ಓನ್ಲಿ ಕ್ಯಾನ್ ಪ್ರೋಸೆಸ್ ಆರ್ ಎಕ್ಸ್ಪೋರ್ಟ್ ಮೊನಾಜೈಟ್. ಸೊ ಇಲ್ಲಿ ಓನ್ಲಿ ಅಂತ ಇರೋದು, ಓನ್ಲಿ ಇಟ್ ಈಸ್ ಆನ್ ಎಕ್ಸ್ಟ್ರೀಮ್ ವರ್ಡ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಓನ್ಲಿ ಅಂತ ಯಾವ ಸ್ಟೇಟ್ಮೆಂಟ್ ಇದೆ ಅದು ಇನ್ಕರೆಕ್ಟ್ ಇರುತ್ತೆ ಅಂತ ನೀವು ಹೇಳಿದ್ರಿ. ಸೊ ಆ ಆ್ಯಂಗಲಿಂದ ನೋಡೋದಾದರೆ ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ನೀವು ಹೇಳ್ಬೋದು. ಬಟ್ ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ನಾಟ್ ಇನ್ಕರೆಕ್ಟ್ ಬಿಕಾಸ್ ಸೊ ಹಿಯರ್ ವಿ ಹ್ಯಾವ್ ಟು ಅಪ್ಲೈ ಅವರ್ ವಾಟ್ ಎವರ್ ವಿ ಹ್ಯಾವ್ ಸ್ಟಡಿಡ್ ಇನ್ ಇಂಡಿಯನ್ ಎಕನಾಮಿ ಆರ್ ಇನ್ LPG ರಿಫಾರ್ಮ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ 1956 ಅಥವಾ ಅಟಾಮಿಕ್ ಎನರ್ಜಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಓದಿರ್ತೀವಿ. ಅಟಾಮಿಕ್ ಎನರ್ಜಿನ ಗೌರ್ಮೆಂಟ್ ಅಂಡರ್ ಇಟ್ಕೊಂಡಿರುತ್ತೆ. ಇನ್ 1956 ರೆವಲ್ಯೂಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಲಿಸ್ಟ್ ಆಫ್ ಇಂಡಸ್ಟ್ರೀಸ್ ವಿಚ್ ಆರ್ ಅಂಡರ್ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದನ್ನು ಮಾಡಿರುತ್ತೆ. ಸೊ ಆಮೇಲೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ನ ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಟ್ಟಿರುತ್ತೆ ಡ್ಯೂರಿಂಗ್ ಸೆಕೆಂಡ್ 5-year ಪ್ಲ್ಯಾನ್. ಸೊ ಅದರಲ್ಲಿ ಒನ್ ಆಫ್ ದ ಇಂಡಸ್ಟ್ರೀಸ್ ಗೌರ್ಮೆಂಟ್ ಅಂಡರ್ ಬರೋದೇನಂತಂದರೆ ಅಟಾಮಿಕ್ ಎನರ್ಜಿ ಇಂಡಸ್ಟ್ರಿ, ನ್ಯೂಕ್ಲಿಯರ್ ಎನರ್ಜಿ ಇಂಡಸ್ಟ್ರಿ, ರೈಟ್. ದೆನ್ ಅದೇ ರೀತಿ LPG ರಿಫಾರ್ಮ್ಸ್ ಆದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಎಲ್ಲ ಇಂಡಸ್ಟ್ರೀಸ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಓಪನ್ ಮಾಡುತ್ತೆ. ಬಟ್ ಅವಾಗ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ನ ತನ್ನ ಅಂಡರ್ ಇಟ್ಕೊಂಡಿರುತ್ತೆ, ಎಕ್ಸ್ಕ್ಲೂಸಿವ್ಲಿ ಅಂಡರ್ ಯೂನಿಯನ್ ಗೌರ್ಮೆಂಟ್. ಸೊ ಅಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ನಾವು ಅಟಾಮಿಕ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಇಟ್ ಕಮ್ಸ್ ಅಂಡರ್ ಯೂನಿಯನ್ ಗೌರ್ಮೆಂಟ್, ಇಟ್ ಈಸ್ ನಾಟ್ ಓಪನ್ ಟು ಪ್ರೈವೇಟ್ ಪ್ಲೇಯರ್ಸ್ ಅಂತ ನಾವು ಓದಿರ್ತೀವಿ. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದಿ ಇಂಡೋ US ನ್ಯೂಕ್ಲಿಯರ್ ಡೀಲ್ ಇರ್ಬೋದು, ಅಥವಾ ಇಂಡಿಯಾ ಇಂಪೋರ್ಟಿಂಗ್ ಯುರೇನಿಯಂ, ಇಂಡಿಯಾ ಈಸ್ ಪ್ಲಾನಿಂಗ್ ಫಾರ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್. ಸೊ ಇದನ್ನೆಲ್ಲ ಓದಬೇಕಾದ್ರೆ ನ್ಯೂಕ್ಲಿಯರ್ ಎನರ್ಜಿನ ಪ್ರೈವೇಟ್ ಪ್ಲೇಯರ್ಸ್ಗೆ ಓಪನ್ ಮಾಡಬೇಕು ಅಂತ ಸ್ಟಡಿ ಮಾಡಿರ್ತೀವಿ. ಸೊ ಇನ್ನೂ ಓಪನ್ ಆಗಿದೆ ಆಗಿಲ್ಲ. ಸೊ ಗೌರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಇನ್ವೈಟ್ ಪ್ರೈವೇಟ್ ಪ್ಲೇಯರ್ಸ್ ಇನ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಓದಿರ್ತೀವಿ. ಸೊ ಅಷ್ಟು ಅಷ್ಟನ್ನೆಲ್ಲ ನಾವು ಓದಿರ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ಸ್ಟೇಟ್ಮೆಂಟ್ 4 ಈಸ್ ಕರೆಕ್ಟ್ ಬಿಕಾಸ್ ನ್ಯೂಕ್ಲಿಯರ್ ಎನರ್ಜಿ ಆರ್ ಅಟಾಮಿಕ್ ಎನರ್ಜಿ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಅಂಡರ್ ದ ಯೂನಿಯನ್ ಗೌರ್ಮೆಂಟ್. ಸೊ ಇಲ್ಲಿ ಏನು ಮಾಡಿದೆ, UPSC ಒಂದು ಟ್ರ್ಯಾಪ್ನ ಕ್ರಿಯೇಟ್ ಮಾಡಿದೆ ಜಸ್ಟ್ ಟು ಮಿಸ್ಗೈಡ್ ಅಸ್. ಸೊ ಇದು ಜಸ್ಟ್ ಟು ಮಿಸ್ಲೀಡ್ ಅಸ್. ಸೊ ಯೂಶಲಿ ಎಲಿಮಿನೇಷನ್ ಮೆಥಡ್ ಏನು, ಓನ್ಲಿ ಅಂತ ಇದ್ದರೆ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇರುತ್ತೆ. ಬಟ್ ಇಲ್ಲಿ ನಾವೇನು ಮಾಡಬೇಕು, ಓನ್ಲಿ ಸಿನ್ಸ್ ಇಟ್ ಈಸ್ ಅ ನ್ಯೂಕ್ಲಿಯರ್ ಎನರ್ಜಿ, ಇಟ್ ಈಸ್ ವೆರಿ ಒನ್ ಆಫ್ ದಿ ವಿ ಹ್ಯಾವ್ ಟು ಫಾಲೋ ಅಟ್ ಮೋಸ್ಟ್ ಸೇಫ್ಟಿ ಇನ್ ನ್ಯೂಕ್ಲಿಯರ್ ಎನರ್ಜಿ.
ಆರ್ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಆಗಿರೋದ್ರಿಂದ ಪ್ರೈವೇಟ್ ಪ್ಲೇಯರ್ಗೆ ನಾವು ಇನ್ವೈಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ಆಲ್ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್. ಸೊ ವಿ ಕೆನಾಟ್ ಜಸ್ಟ್ ಲೈಕ್ ಇನ್ವೈಟ್ ಪ್ರೈವೇಟ್ ಪ್ಲೇಯರ್ಸ್. ಸೊ ಹಾಗಾಗಿ ಇದನ್ನ ಏನು ಮಾಡಿದೆ, ಗೌರ್ಮೆಂಟು ತನ್ನ ಅಂಡರ್ ಇಟ್ಕೊಂಡಿದೆ. ಸೊ ಅದಕ್ಕೆ ಇಲ್ಲಿ ಏನು ಮಾಡಿದೆ, UPSC ಓನ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡಿ ಮಿಸ್ಲೀಡ್ ಮಾಡ್ತಿದೆ. ಬಟ್ ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ದಟ್ ಈಸ್ 1, 2 and 4 ಓನ್ಲಿ. ಸೊ ಈ ರೀತಿ ನಾವು ಏನು ಸ್ಟಡಿ ಮಾಡಿರ್ತೀವಿ, ವಾಟ್ ಎವರ್ ವಿ ಹ್ಯಾವ್ ಸ್ಟಡಿ, ವಿ ಹ್ಯಾವ್ ಟು apply all our knowledge and analysis here. So we have to just we should not just conclude since there is an only word, we should not jump into that statement is incorrect. So that statement correct here because the context is about nuclear and atomic energy. So ಅದನ್ನು ನಾವು ಓದಿರ್ತೀವಿ. ಸೊ ಓದಿರೋ ನಾಲೆಜ್, ನಮ್ಗೆ ಏನು ಓದಿರೋ ನಾಲೆಜ್ ಇರುತ್ತೆ ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು. ದಿಸ್ ಈಸ್ ಒನ್ ಆಫ್ ದ ಲಿಮಿಟೇಷನ್ ಆಫ್ ದಿ ಎಲಿಮಿನೇಷನ್ ಮೆಥಡ್ ಆರ್ ಎಕ್ಸ್ಟ್ರೀಮ್ ವರ್ಡ್ ಎಲಿಮಿನೇಷನ್ ಟ್ರಿಕ್, ರೈಟ್? ಸೊ ಎಲಿಮಿನೇಷನ್ ಈ ಎಕ್ಸ್ಟ್ರೀಮ್ ವರ್ಡ್ ಟ್ರಿಕ್ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ. ಸೊ nowhere we have discussed that we can apply 100%. ಎಲಿಮಿನೇಷನ್ ಮೆಥಡ್ 100% ವರ್ಕ್ ಆಗುತ್ತೆ ಅಂತ ಹೇಳಲ್ಲ, 99% ವರ್ಕ್ ಆಗುತ್ತೆ ಅಂತ ಹೇಳಿದೀವಿ. ಸೊ ಬಿಕಾಸ್ ಆಫ್ that this is an exception. Okay, so now we will see the answer and explanation. So answer B, 1, 2 and 4. So this is the explanation. So whatever we have discussed, monazite, it is a source of rare earth. Monazite is a phosphate mineral rich in rare earth elements such as cerium, lanthanum, neodymium. So ಈ cerium, lanthanum, neodymium, so ಇದರ ಮೇಲೆ UPSC ಅಲ್ಲಿ next year question ಬರ್ಬೋದು. So it is one of the important commercial sources of rare earth in India. Monazite contains thorium, that is also correct. So this is important. Thorium is important for India's 3-stage nuclear power program. Then monazite occurs naturally in the entire coastal sands. This is incorrect. So we can find monazite in Kerala, Tamil Nadu, Odisha and Andhra Pradesh coast, right? So it is not present in the entire coastal region. So coming to the question number 4. Question number 4. In India, government bodies only can process, not, it is explanation for 4th statement. Statement 4 ಏನಿದೆ ಅದಕ್ಕೆ ಇದು explanation ಇದೆ. So in India, government bodies can only process or export monazite. Yes, because monazite, it comes under prescribed atomic mineral under Atomic Energy Act 1962. So ಈ ಇಯರ್ ಅಟಾಮಿಕ್ ಎನರ್ಜಿ ಆಕ್ಟ್ 1962 ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಮೊನಜೈಟ್ ಮೇಲೆ ಕೇಳಿದ್ದಾರೆ, ಥೋರಿಯಂ ಮೇಲೆ ಕೇಳಿದ್ದಾರೆ. ಈ ವರ್ಷ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ್ಯೂಸಲ್ಲಿ ಇರೋದ್ರಿಂದ ಸೊ ಈ ಅಟಾಮಿಕ್ ಎನರ್ಜಿ ಆಕ್ಟ್ 1962 ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳಿವೆ. ದೆನ್ ಮೈನಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಆರ್ ರೆಸ್ಟ್ರಿಕ್ಟೆಡ್ ಟು ಗೌರ್ಮೆಂಟ್ ಆರ್ government authorized agencies. So coming to the question number 8, in the northern hemisphere the longest day of the year normally occurs in the, so northern hemisphere ಅಲ್ಲಿ longest day ಯಾವಾಗ ಕಂಡು ಬರುತ್ತೆ ನ್ಯಾಚುರಲಿ ಅಥವಾ ನಾರ್ಮಲಿ ಅಂತ ಕೇಳ್ತಿದ್ದಾರೆ. ಸೊ we will analyze each of the options. So here option A, first half of the month of June. Option B, second half of the month of June. Option C, first half of the month of July. Option D, second half of the month of July. So this question, it has been taken directly from the NCERT based on concept called revolution of earth and rotation of earth. So rotation of earth and revolution of earth ಅಂತ, ಸೊ ನಾವು ಮೋಷನ್ ಆಫ್ ಅರ್ತ್ ಅಂತ ಒಂದು NCERT ನಲ್ಲಿ ಟಾಪಿಕ್ ಇದೆ, ಅಲ್ಲಿ ಓದಬೇಕಾದ್ರೆ ಇದನ್ನು ಸ್ಟಡಿ ಮಾಡಿರ್ತೀವಿ. ಸೊ ಅರ್ತ್ ಯಾವ ರೀತಿ ರಿವಾಲ್ವ್ ಆಗುತ್ತೆ, ಒಂದು ರೆವಲ್ಯೂಷನ್ನ ಕಂಪ್ಲೀಟ್ ಮಾಡುತ್ತೆ ಅರೌಂಡ್ ಸನ್ ಅಂತ ಸ್ಟಡಿ ಮಾಡಿರ್ತೀವಿ. ಸೊ ಅಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು ಸಮ್ಮರ್ ಸಾಲ್ಸ್ಟೈಸ್, ವಿಂಟರ್ ಸಾಲ್ಸ್ಟೈಸ್, ಈಕ್ವಿನಾಕ್ಸ್ ಅಂತ ಓದಿರ್ತೀವಿ. ಸೊ ದಿಸ್ ಕ್ವಶನ್ ಇಟ್ ಈಸ್ ಬೇಸ್ಡ್ ಆನ್ ಸಮ್ಮರ್ ಸಾಲ್ಸ್ಟೈಸ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಸಾಲ್ಸ್ಟೈಸ್ ಯಾವಾಗ ಆಗುತ್ತೆ, ಇಟ್ ಆಕರ್ಸ್ ಆನ್ 21st June. ಸೊ 21st June ಅಲ್ಲಿ ಏನಾಗುತ್ತೆ, 21st June ಅಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ, ಸಮ್ಮರ್ ಸಾಲ್ಸ್ಟೈಸ್ ಆಗುತ್ತೆ. ಸೊ ಇಲ್ಲಿ ಅವರು ಡೈರೆಕ್ಟಾಗಿ ಡೇಟ್ ಹೇಳಿ ಕೊಟ್ಟಿಲ್ಲ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಾಗ 1 year ಡೇಟ್ ಕೊಟ್ಟಿದ್ದಾರೆ, 21st June ಅಂತ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ. ಸೊ ದ ಸೇಮ್ ಕ್ವಶನ್ನ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಟ್ವಿಸ್ಟ್ ಮಾಡಿ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಆಫ್ ದ ಜೂನ್ ಅಂತ ಕೊಟ್ಟಿದ್ದಾರೆ. ಸಿನ್ಸ್ ಸಮ್ಮರ್ ಸಾಲ್ಸ್ಟೈಸ್ ಇಟ್ ಆಕರ್ಸ್ ಇನ್ 21st June. 21st June ಅಲ್ಲಿ ಸಮ್ಮರ್ ಸಾಲ್ಸ್ಟೈಸ್ ಆಗುತ್ತೆ. ಏನಿದು ಸಮ್ಮರ್ ಸಾಲ್ಸ್ಟೈಸ್ ಅಂದರೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಸಾಲ್ಸ್ಟೈಸ್ ಇದ್ದರೆ
ಲೆಂತ್ ಆಫ್ ಡೇ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದೆ, ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ನಾರ್ಮಲಿ ಆಕರ್ಸ್ ಇನ್ ದಿ, ಸೊ 21st of June, ದಟ್ ಈಸ್ ಸಮ್ಮರ್ ಸಾಲ್ಸ್ಟಿಸ್. ಇವಾಗ ಡೇ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಈ ಇರೋ 4 ಆಪ್ಷನಲ್ಲಿ ಜುಲೈ and the option C and D, they are eliminated because it occurs on 21st June. Now we have to analyze option A and option B. Option A ನಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಹಾಫ್ ಆಫ್ ದ ಮಂತ್ ಆಫ್ ಜೂನ್ ಅಂತ ಕೊಟ್ಟಿದ್ದಾರೆ. ಜೂನ್ ಮಂತ್ ಫಸ್ಟ್ ಹಾಫ್ ಅಂತ ಹೇಳಿದ್ದಾರೆ. ಜೂನ್ ಮಂತ್ ಫಸ್ಟ್ ಹಾಫ್ ಅಂದರೆ ಜೂನ್ 1 to ಜೂನ್ 15. ಸೆಕೆಂಡ್ ಹಾಫ್ ಅಂದರೆ ಜೂನ್ 16 ಇಂದ ಜೂನ್ 31 ವರೆಗೂ. ಸೊ ಇಲ್ಲಿ ಏನಿದೆ, ಸೊ ಫಸ್ಟ್ ಹಾಫ್ ಆಫ್ ದ ಮಂತ್ ಆಫ್ ಜೂನ್ ಅಂತ ಹೇಳ್ತಿದ್ದಾರೆ. 21st ಕಮ್ಸ್ ನಾಟ್ ಇನ್ ದ ಫಸ್ಟ್ ಹಾಫ್, ಇಟ್ ಕಮ್ಸ್ ಇನ್ ಸೆಕೆಂಡ್ ಹಾಫ್. ಸೊ ಆನ್ಸರ್ ಈಸ್ ಬಿ, ಸೆಕೆಂಡ್ ಹಾಫ್ ಆಫ್ ದ ಮಂತ್ ಆಫ್ ಜೂನ್. ಸೊ ಇಟ್ ಈಸ್ ಎ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಸೊ NCERT ಇರೋ ಒಂದು ಈ ರೆವಲ್ಯೂಷನ್ ಆಫ್ ಅರ್ತ್ ಸಮ್ಮರ್ ಸಾಲ್ಸ್ಟಿಸ್ ಮೇಲೆ ಡೈರೆಕ್ಟ್ ಆಗಿ ಅಲ್ಲಿರೋ ಒಂದು ಡೈಗ್ರಾಮ್ ಇದೆ, ಆ ಡೈಗ್ರಾಮ್ ಮೇಲೆ ಅವರು ಕ್ವಶನ್ ಕೇಳಿದ್ದಾರೆ. ಸೊ ಇದರ ಜೊತೆಗೆ ಅದು NCERT ಕೂಡ ಎಕ್ಸ್ಪ್ಲನೇಷನ್ ಇದೆ, ಇದನ್ನು ಕ್ಲಾಸಲ್ಲೂ ಕೂಡ ಕವರ್ ಮಾಡಿರ್ತಾರೆ. ಸೊ ಪ್ರೀವಿಯಸ್ ಇಯರ್ ಕ್ವಶನಲ್ಲೂ ಕೂಡ ಇದು ತುಂಬ ರಿಪೀಟ್ ಆಗಿ ಬಂದಿದೆ. So this is not a new question, this is the old question which has been repackaged. So UPSC ಏನು ಮಾಡಿದೆ, ಒಂದು ಹೊಸ ಪ್ಯಾಕೇಜಲ್ಲಿ ಈ ಕ್ವಶನ್ನ ಕೇಳಿದೆ. ಸೊ ನಾವು ವಿ ವಿಲ್ ಸಿ ದ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಸೆಕೆಂಡ್ ಹಾಫ್ ಆಫ್ ದ ಮಂತ್ ಆಫ್ ಜೂನ್, ಸೊ ಎಕ್ಸ್ಪ್ಲನೇಷನ್ ಇದೆ ಸಮ್ಮರ್ ಸಾಲ್ಸ್ಟಿಸ್ ಬಗ್ಗೆ. ಸೊ ನಾವು ವಿ ವಿಲ್ ಸಿ ದ ಡೈಗ್ರಾಮ್. ಸೊ ದಿಸ್ ಈಸ್ ಹೌ ರೆವಲ್ಯೂಷನ್ ಆಫ್ ಅರ್ತ್ ಹ್ಯಾಪನ್ಸ್. ಸೊ ಹಿಯರ್ ದಿಸ್ ಈಸ್ ಸಮ್ಮರ್ ಸಾಲ್ಸ್ಟಿಸ್. ಸೊ ಇಲ್ಲಿ ಏನಾಗುತ್ತೆ, ಅರ್ತ್ ಇಟ್ ಈಸ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಆರ್ ದ ನಾರ್ತ್ ಪೋಲ್, ಇಟ್ ಈಸ್ ಟಿಲ್ಟೆಡ್ ಟುವರ್ಡ್ಸ್ ದಿ ಸನ್. ಸೊ ಇಲ್ಲಿ ಏನಾಗುತ್ತೆ, ಲೆಂತ್ ಆಫ್ ಡೇ ಜಾಸ್ತಿ ಇರುತ್ತೆ, ರೈಟ್. ಆ್ಯಂಡ್ ದಿಸ್ ಈಸ್ ದಿ ವಿಂಟರ್ ಸಾಲ್ಸ್ಟಿಸ್. ನಾರ್ತ್ ಪೋಲ್ ಏನಿದೆ, ಇಟ್ ಈಸ್ ಅವೇ ಫ್ರಮ್ ದ ಸನ್. ಆ್ಯಂಡ್ ಇಯರ್ ಇಲ್ಲಿ ಏನಾಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನೈಟ್ ಜಾಸ್ತಿ ಇರುತ್ತೆ, ಡೇ ಕಡಿಮೆ ಇರುತ್ತೆ. ಸೊ ದಿಸ್ ವಿ ಹ್ಯಾವ್ ಡಿಸ್ಕಸ್. Then coming to the question number 9, consider the following states. They have given 4 states: Andhra Pradesh, Kerala, Himachal Pradesh, Tripura. How many of the above are generally known as tea producing states? ಈ ಕೊಟ್ಟಿರೋ 4 ಸ್ಟೇಟ್ಸಲ್ಲಿ ಯಾವ ಸ್ಟೇಟ್ಸು ಜನರಲಿ ಅಂದರೆ ಕಾಮನ್ಲಿ ದೇ ಆರ್ ನೌನ್ ಆಸ್ ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಕೇರಳದಲ್ಲಿ ಟೀ ಇದೆ, ಟೀ ಎಸ್ಟೇಟ್ಸ್ ಇದೆ, ಎಲ್ರಿಗೂ ಗೊತ್ತು. ಹಿಮಾಚಲ್ ಪ್ರದೇಶದಲ್ಲಿ ಟೀ ಇದೆ, ಸೊ ಅದು ಗೊತ್ತಿದೆ. ತ್ರಿಪುರಾದಲ್ಲಿ ಹೊಸದಾಗಿ ಟೀ ಎಸ್ಟೇಟ್ ಸ್ಟಾರ್ಟ್ ಆಗಿದೆ, ಸೊ ಇದನ್ನು ಕೂಡ ಓದಿರ್ತೀವಿ. ಸೊ ಆಂಧ್ರ ಪ್ರದೇಶದಲ್ಲಿ ಅರಕು ವ್ಯಾಲಿ ಅಂತ ಇದೆ, ಅಲ್ಲಿ ಕೂಡ ಟೀ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಈ ಕ್ವಶನ್ ಕಂಟೆಕ್ಸ್ಟಲ್ಲಿ ನಾವು ಅನ್ಕೋತೀವಿ. ಬಟ್ ಆಂಧ್ರ ಪ್ರದೇಶ ಅರಕು ವ್ಯಾಲಿನಲ್ಲಿ ಟೀ ಪ್ರೊಡ್ಯೂಸ್ ಮಾಡಲ್ಲ. ಸೊ ದ ಮೇಜರ್ ಕ್ರಾಪ್ ಈಸ್ ಕಾಫಿ. ಸೊ ಆಂಧ್ರ ಪ್ರದೇಶ ಅರಕುನಲ್ಲಿ ಏನು ಮಾಡ್ತಾರೆ, ಈ ಅರಕು ವ್ಯಾಲಿ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ. ಸೊ ಈ ಅರಕು ವ್ಯಾಲಿನಲ್ಲಿ ಏನು ಮಾಡ್ತಾರೆ ಅಂದರೆ ಕಾಫಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಆಪ್ಷನ್ಸ್ 4 ಆಪ್ಷನ್ಸ್ ನೋಡಿದಾಗ ಆಂಧ್ರ ಪ್ರದೇಶ್, ಸೊ ಅಲ್ಲೂ ಟೀ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವು ಕನ್ಫ್ಯೂಸ್ ಆಗ್ತೀವಿ. ಬಿಕಾಸ್ ಟೀ ಆ್ಯಂಡ್ ಕಾಫಿ ಬೋತ್ ಲುಕ್ಸ್ ಲೈಕ್ ಸೇಮ್, ಟೀ ಕಾಫಿ ಎರಡೂ ಸೇಮ್ ಆಗಿ ಕಾಣಿಸುತ್ತೆ. ಸೊ ಆನ್ಸರ್ ಏನಿರ್ಬೋದು, ಡಿ ಇರ್ಬೋದು ಅಂತ ನಾವು ಥಿಂಕ್ ಮಾಡ್ತೀವಿ. ಸೊ ನಾವು ಇಲ್ಲಿ ಈ ಥರದ ಕ್ವಶನ್ಸು ಇಲ್ಲಿ ಏನು ಮಾಡ್ತೀವಿ, UPSC ಒಂದು ಟ್ರ್ಯಾಪ್ ಕ್ರಿಯೇಟ್ ಮಾಡಿದೆ. ಕಾಫಿ ಬೆಳೆಯೋ ಏರಿಯಾನ ಕೊಟ್ಟು ಕಾಮನ್ ಆಂಧ್ರ ಪ್ರದೇಶ್ ಜನರಲಿ ಇಟ್ ಈಸ್ ಅರಕು ವ್ಯಾಲಿ ಇಟ್ ಈಸ್ ಜನರಲಿ ನೋನ್ ಫಾರ್ ಕಾಫಿ ಕಲ್ಟಿವೇಶನ್, ನಾಟ್ ಟೀ ಕಲ್ಟಿವೇಶನ್. ಬಟ್ ನಾವೇನು ಮಾಡ್ತೀವಿ, ಸೊ 4 ಆಪ್ಷನ್ ಇರ್ಬೋದು ಅಂತ ಡಿ ಹಾಕ್ತೀವಿ. ಬಟ್ ಆನ್ಸರ್ ಈಸ್ ಸಿ, ಓನ್ಲಿ 3 states. ಸೊ ಹಿಯರ್ UPSC ಕ್ರಿಯೇಟೆಡ್ ಎ ಟ್ರ್ಯಾಪ್. ಆಂಧ್ರ ಪ್ರದೇಶ್ ನಾಟ್ ಅ ಮೇಜರ್ ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್. ಅರಕು ವ್ಯಾಲಿನಲ್ಲಿ ಏನಿದೆ, ಕಾಫಿ ಕಲ್ಟಿವೇಶನ್ ಇದೆ. ಕೇರಳದಲ್ಲಿ ಮುನ್ನಾರ್ ಆ್ಯಂಡ್ ವಯನಾಡ್ ರೀಜನ್, ದೇ ಆರ್ ನೋನ್ ಫಾರ್ ಟೀ ಪ್ರೊಡಕ್ಷನ್. ಹಿಮಾಚಲ್ ಪ್ರದೇಶ್ ಪ್ರೊಡ್ಯೂಸಸ್ ಸ್ಪೆಷಲ್ ಟೀ ಕಾಂಗ್ರಾ ವ್ಯಾಲಿನಲ್ಲಿ, ಸೊ ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಆ್ಯಂಡ್ ತ್ರಿಪುರಾ, ಇಟ್ ಈಸ್ ಒನ್ ಆಫ್ ದಿ ಎಮರ್ಜಿಂಗ್ ಪ್ರೊಡ್ಯೂಸರ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ತ್ರಿಪುರಾ ಇಟ್ ಈಸ್ ಆನ್ ಎಮರ್ಜಿಂಗ್ ಪ್ರೊಡ್ಯೂಸರ್ ಫಾರ್ ಟೀ, ರೈಟ್. So this is the option analysis of each of the option. So this is the tea map producing regions in India. Tea map of India.
ಸೊ ಇದೇ ರೀತಿ ನೀವೇನು ಮಾಡಬೇಕು, ಕಾಫಿ ಮ್ಯಾಪ್ ಆಫ್ ಇಂಡಿಯಾನು ಕೂಡ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಇಯರ್ ಕಾಫಿ ಪ್ರೊಡ್ಯೂಸಿಂಗ್ ರೀಜನ್ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಇಂಡಿಯಾದಲ್ಲಿ ಟೀ ಎಲ್ಲೆಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಹಿಮಾಚಲ್ ಪ್ರದೇಶ್, ಉತ್ತರಾಂಚಲ್, ವೆಸ್ಟ್ ಬೆಂಗಾಲ್, ಡಾರ್ಜಿಲಿಂಗ್ ಟೀ, ರೈಟ್, ಅಸ್ಸಾಂ, ತ್ರಿಪುರಾ, ಒರಿಸ್ಸಾ, ಕರ್ನಾಟಕ, Kerala and Tamil Nadu and little part in Bihar, right. Question number 10, pair based question. Consider the following pairs, one side reservoirs and the other side states. Ghataprabha ತೆಲಂಗಾಣದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ, ಗಾಂಧಿ ಸಾಗರ್ ಡ್ಯಾಮ್ ಮಧ್ಯಪ್ರದೇಶ್, ಇಂದಿರಾ ಸಾಗರ್ ಡ್ಯಾಮ್ ಆಂಧ್ರ ಪ್ರದೇಶ್, ಮೈಥಾನ್ ಛತ್ತೀಸ್ಗಢ. ಸೊ ಹಿಯರ್ they have asked how many pairs given above are not correctly matched. So here they are asking which of the pairs are not correct. ಕರೆಕ್ಟ್ ಆಗಿರೋ ಪೇರ್ಸ್ನ ಐಡೆಂಟಿಫೈ ಮಾಡಬೇಡಿ, ಇನ್ಕರೆಕ್ಟ್ ಇರೋದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕರ್ನಾಟಕದಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಘಟಪ್ರಭಾ ಇಟ್ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ. ಸೊ ಪೇರ್ 1 ಈಸ್ ಇನ್ಕರೆಕ್ಟ್. ಗಾಂಧಿ ಸಾಗರ್ ಡ್ಯಾಮ್. ಸೊ ವಾಟ್ ಈಸ್ ದ ಥೀಮ್ ಇಯರ್? The theme of this question is rivers and dams. So river is one of the theme in UPSC questions. 1 year rivers and dams ಮೇಲೆ ಕೇಳಿದ್ರೆ, ನೆಕ್ಸ್ಟ್ ಇಯರು ರಿವರ್ಸ್ ಆ್ಯಂಡ್ ವಾಟರ್ಫಾಲ್ಸ್ ಕೇಳುತ್ತೆ. ಸೊ ಅದರ ನೆಕ್ಸ್ಟ್ ಇಯರು ರಿವರ್ಸ್ ಆ್ಯಂಡ್ ಜಾರ್ಜಸ್ ಆರ್ ಕೆನೆನ್ಸ್ ಅಂತ ಕೇಳುತ್ತೆ. ಸೊ ಅದರ ನೆಕ್ಸ್ಟ್ ಇಯರು ರಿವರ್ಸ್ ಆ್ಯಂಡ್ ಟ್ರಿಬ್ಯೂಟರೀಸ್, ರಿವರ್ಸ್ ಆ್ಯಂಡ್ ಸಿಟೀಸ್. ಸೊ ಈ ರೀತಿ ಥೀಮ್ಸ್ ರಿಪೀಟ್, ಸೇಮ್ ರಿವರ್ಸ್ ಥೀಮ್ ಈಸ್ ರಿವರ್ಸ್ ಬಟ್ ಆಸ್ಕಿಂಗ್ ಕ್ವಶನ್ಸ್ ಈಸ್ ಡಿಫ್ರೆಂಟ್. ಸೊ ಈ ರೀತಿ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಕ್ವಶನ್ಸ್ ಕೇಳ್ತಾ ಇರುತ್ತೆ UPSC. ಸೊ ಇಲ್ಲಿ ಗಾಂಧಿ ಸಾಗರ್ ಡ್ಯಾಮ್, it is located in Madhya Pradesh, this we know. Indira Sagar, not Andhra Pradesh, this is also Madhya Pradesh. Maitan Chhattisgarh anta kottidare, this is not Chhattisgarh, this is Jharkhand. So answer, they are asking incorrect pairs. So 3 pairs are incorrect. So answer is C, only 3 pairs. So ee riti pair based, how many of the above pairs? Only 1 pair, only 2 pair, only 3 pair and all the 4 pair. ಸೊ ಈ ರೀತಿ ಕ್ವಶನ್ಸ್ ಬಂದಾಗ ಇಲ್ಲಿ ಅಕ್ಯುರಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ತುಂಬ ಅಕ್ಯುರೇಟಾಗಿ ಗೊತ್ತಿದ್ರೆ ಮಾತ್ರ ಈ ರೀತಿ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ಆರ್ ಎಲ್ಸ್ ಗೆಸ್ ಮಾಡಿ ನಾವು ಅಕ್ಯುರೇಟ್ ಆಗಿರೋ ಆನ್ಸರ್ನ ಅಟೆಂಡ್ ಮಾಡ್ತೀವಿ ಅಂದಾಗ, ಸೊ ವಿ ಹ್ಯಾವ್ ಟು ಅಟೆಂಪ್ಟ್ ಸಚ್ ಕ್ವಶನ್ಸ್. ಸೊ ಅಕ್ಯುರಸಿ ಇಲ್ಲದೆ ಈ ರೀತಿ ಕ್ವಶನ್ ಅಟೆಂಡ್ ಮಾಡೋಕೆ ಹೋದ್ರೆ ಏನಾಗುತ್ತೆ, ದ ಪ್ರೊಬಬಿಲಿಟಿ ಆಫ್ ಆನ್ಸರ್ ಬಿಕಮಿಂಗ್ ಇನ್ಕರೆಕ್ಟ್ ಈಸ್ ಮೋರ್. ಸೊ ಈ ರೀತಿ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಿಯರ್ ಮೋಸ್ಟ್ ಆಫ್ ದ ಟೈಮ್ ಎಲಿಮಿನೇಷನ್ ಟ್ರಿಕ್ ಡಸಂಟ್ ವರ್ಕ್. So answer is C, only 3 pairs. Ghataprabha, it is in Karnataka. Gandhi Sagar, so it is in Madhya Pradesh. Gandhi Sagar Dam on Chambal River. Chambal River ಗಡ್ಡಲಾಗಿ ಏನು ಮಾಡಿದ್ದಾರೆ, ಗಾಂಧಿ ಸಾಗರ್ ಡ್ಯಾಮ್ನ ಮಧ್ಯಪ್ರದೇಶದಲ್ಲಿ ಕಟ್ಟಿದ್ದಾರೆ. ಇಂದಿರಾ ಸಾಗರ್, ಇಟ್ ಈಸ್ ಇನ್ ಮಧ್ಯಪ್ರದೇಶ್. ಸೊ ಆನ್ ನರ್ಮದಾ ರಿವರ್, ನರ್ಮದಾ ನದಿ ಗಡ್ಡಲಾಗಿ ಮಧ್ಯಪ್ರದೇಶದಲ್ಲಿ ಇಂದಿರಾ ಸಾಗರ್ ಡ್ಯಾಮ್ ಕಟ್ಟಿದ್ದಾರೆ. ಮೈಥಾನ್, ಇಟ್ ಈಸ್ ಇನ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಬಾರ್ಡರ್, ನಾಟ್ ಛತ್ತೀಸ್ಗಢ. ರಿವರ್ ಯಾವುದು, ಬರಕರ್ ರಿವರ್, ರೈಟ್. ಸೊ ಆನ್ಸರ್ ಈಸ್ 1, 3 and 4, that is C. So coming to the question number 12, with reference to tea board in India, consider the following statements. ಸೊ ಅವಾಗಲೇ ಟೀ ಪ್ರೊಡ್ಯೂಸಿಂಗ್ ರೀಜನ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ರು, ಇವಾಗ ಟೀ ಬೋರ್ಡ್ ಮೇಲೆ ಕೇಳ್ತಿದ್ದಾರೆ. ಸೊ ಟೀ ಬೋರ್ಡ್, ಸೊ ಅದೇನು ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡ್ತಾ ಹೋಗೋಣ. ದ ಟೀ ಬೋರ್ಡ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. It is a regulatory body attached to the Ministry of Agriculture and Farmer Welfare. The tea board's head office is situated in Bengaluru. The tea board has overseas offices at Dubai and Moscow. So tea is a commercial crop. Tea, coffee, rubber and tobacco, sugarcane. So these are all commercial crops. ಸೊ ಪ್ರತಿಯೊಂದು ಕಮರ್ಷಿಯಲ್ ಕ್ರಾಪ್ಗೂ ಕೂಡ ಏನಿದೆ, ಅದರದೇ ಆದ ಒಂದು ಬೋರ್ಡ್ ಇದೆ. ಸೊ ದ್ಯಾಟ್ ವಿಲ್ ಲುಕ್ ಇನ್ ಟು ದಿ ಕಮರ್ಷಿಯಲ್ ಆ್ಯಕ್ಟಿವಿಟಿ. ಆ ಕಮರ್ಷಿಯಲ್ ಕ್ರಾಪ್ನ ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಸೊ ಅದರದ್ದು ಎಕ್ಸ್ಪೋರ್ಟ್ ಯಾವ ರೀತಿ ಮಾಡಬೇಕು, ಆ ಕಮರ್ಷಿಯಲ್ ಕ್ರಾಪಲ್ಲಿ ಯಾವ ರೀತಿ ಒಂದು ಈಲ್ಡನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಅದರ ರಿಲೇಟೆಡ್ ಈ ಕಮರ್ಷಿಯಲ್ ಆ್ಯಕ್ಟಿವಿಟಿ ಕಮರ್ಷಿಯಲ್ ಕ್ರಾಪದು ಈ ಬಿಸ್ನೆಸ್ ಆ್ಯಕ್ಟಿವಿಟಿ, ಕಮರ್ಷಿಯಲ್ ಆ್ಯಕ್ಟಿವಿಟಿ ರಿಲೇಟೆಡ್ ಪ್ರತಿಯೊಂದಕ್ಕೂ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಫಂಕ್ಷನ್ ಏನು ಅಂತಂದರೆ ಈ ರೀತಿ ಫಂಕ್ಷನ್ಸ್ನ ಕ್ಯಾರಿ ಔಟ್ ಮಾಡೋದು, ರೈಟ್. ಸೊ ಇಲ್ಲಿ ಟೀ ಬೋರ್ಡ್ ಇದೆ. ಟೀ ಬೋರ್ಡ್ ಇಟ್ ಈಸ್ ಮೇನ್ಲಿ ಕನ್ಸರ್ನ್ಡ್ ಅಬೌಟ್ ಟೀ ಪ್ರೊಡಕ್ಷನ್ ಯಾವ ರೀತಿ ಜಾಸ್ತಿ ಮಾಡಬೇಕು, ಅದಕ್ಕೆ ಯಾವ ರೀತಿ ರಿಸರ್ಚ್ ICAR ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಸ್ಟೇಟ್ ಅಗ್ರಿಕಲ್ಚರ್ ಬೋರ್ಡ್ ಇರ್ಬೋದು. ಸೊ ಅವ್ರು ಯಾವ ರೀತಿ ರಿಸರ್ಚ್ ಮಾಡಿ ಒಂದು ಟೀ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಬೋದು, ಈ ಟೀಯಿಂದ ಯಾವ ರೀತಿ ಹೊಸ ಹೊಸ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು, ಅದರ ರಿಸರ್ಚ್ ಇರ್ಬೋದು.
ಟೀನ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಬೋದು, ಆಮೇಲೆ ಟೀ ಡಿಫ್ರೆಂಟ್ ರೀಜ್ನಲ್ ವೆರೈಟಿ ಟೀಗೆ GIT ಟ್ಯಾಗ್, ಸೊ ಅದರ ರಿಲೇಟೆಡ್ ವರ್ಕ್ ಮಾಡೋದು. ಸೊ ಈ ಎಲ್ಲ ವರ್ಕ್ನ ಈ ಟೀ ಬೋರ್ಡ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಕ್ಯಾರಿ ಔಟ್ ಮಾಡುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೀ ಬೋರ್ಡ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಇಟ್ ಈಸ್ ಅ ರೆಗ್ಯುಲೇಟರಿ ಬಾಡಿ ಅಟ್ಯಾಚ್ ಟು ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಸೊ UPSC ಏನು ಮಾಡ್ತೀವಿ, ಇಲ್ಲಿ ಒಂದು ಟ್ರ್ಯಾಪ್ ಕ್ರಿಯೇಟ್ ಮಾಡಿದೆ. ಟೀ ಇಟ್ ಈಸ್ ಅ ಕ್ರಾಪ್, ಸೊ ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡರ್ ಬರುತ್ತೆ ಅಂತ ಎಲ್ಲರೂ ಥಿಂಕ್ ಮಾಡ್ತೀವಿ. ಬಟ್ ವೈಲ್ ಸ್ಟಡಿಂಗ್ ಟೀ ಬೋರ್ಡ್ ಆಫ್ ಇಂಡಿಯಾ ಇನ್ ಕರೆಂಟ್ ಅಫೇರ್ಸಲ್ಲಿ ನಾವು ಓದಬೇಕಾದ್ರೆ ಟೀ ಬೋರ್ಡ್ ಆಫ್ ಇಂಡಿಯಾ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ಪೇರೆಂಟ್ ಆರ್ಗನೈಸೇಷನ್ ಆಫ್ ಟೀ ಬೋರ್ಡ್ ಆಫ್ ಇಂಡಿಯಾ ಯಾವುದು, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ನಾವು ಎಕ್ಸಾಮಲ್ಲಿ ಹಾಲಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ, ಟೀ ಬೋರ್ಡ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕರೆಕ್ಟ್ ಇದೆ ಅಂತ ಹಾಕ್ತೀವಿ. ಬಟ್ ಅಲ್ಲಿ ಕೊಟ್ಟಿರೋ ಟ್ರ್ಯಾಪ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡಲ್ಲ. ಸೊ ಕಮರ್ಷಿಯಲ್ ಕ್ರಾಪದ್ದು ಏನು ಬೋರ್ಡ್ಸ್ ಇದೆ, ಆಲ್ ಬೋರ್ಡ್ಸ್ ದೇ ಕಮ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್, ನಾಟ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಸೊ ಇದು ನಮ್ಗೆ ಗೊತ್ತಿರಬೇಕು. ಸೊ ಸ್ಟೇಟ್ಮೆಂಟ್ 2 ಇಟ್ ಈಸ್ ಇನ್ಕರೆಕ್ಟ್. ದ ಟೀ ಬೋರ್ಡ್ಸ್ ಹೆಡ್ ಆಫೀಸ್ ಈಸ್ ಸಿಚುವೇಟೆಡ್ ಇನ್ ಬೆಂಗಳೂರು. ಸೊ ಅಗೇನ್ ಒನ್ ಮೋರ್ ಟ್ರ್ಯಾಪ್. ಸೊ ಬೆಂಗಳೂರಲ್ಲಿ ಕಾಫಿ ಬೋರ್ಡ್ ಹೆಡ್ ಕ್ವಾರ್ಟರ್ಸ್ ಇದೆ, ಟೀ ಬೋರ್ಡ್ ಹೆಡ್ ಆಫೀಸ್ ಎಲ್ಲಿದೆ, ಕಲ್ಕತ್ತಾದಲ್ಲಿದೆ. ಸೊ ನಾವು ಕಾಫಿ ಬೋರ್ಡ್ನ ಟೀ ಬೋರ್ಡ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಆ ಸ್ಟೇಟ್ಮೆಂಟ್ನು ಕೂಡ ಕರೆಕ್ಟ್ ಅನ್ಕೋತೀವಿ. ಸೊ ದಿಸ್ ಈಸ್ ಇನ್ಕರೆಕ್ಟ್. ದೆನ್ ದ ಬೋರ್ಡ್ ಹ್ಯಾಸ್ ಓವರ್ಸೀಸ್ ಆಫೀಸ್ ಅಟ್ ದುಬೈ ಆ್ಯಂಡ್ ಮಾಸ್ಕೋ. ಓಕೆ, ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಟೀ ಬೋರ್ಡ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಓಕೆ, ನೌ ವಿ ವಿಲ್ ಚೆಕ್. ನೌ ವಿ ಕೇಮ್ ಟು ನೋ ದಟ್ 2 ಆಫ್ ದ ಆಪ್ಷನ್ಸ್ ಆರ್ ಇನ್ಕರೆಕ್ಟ್, ದಟ್ ಈಸ್ 2 and 3. 2 and 3 ಎಲ್ಲೆಲ್ಲಿದೆ, ಎಲಿಮಿನೇಟ್ ಮಾಡೋಣ. 3 ಎಲಿಮಿನೇಟ್ ದಿಸ್, 3 ಎಲಿಮಿನೇಟ್ ದಿಸ್, ಇಲ್ಲಿ 2 ಇದೆ, ಎಲಿಮಿನೇಟ್ ದಿಸ್. ದೆನ್ ವಿ ಆರ್ ಲೆಫ್ಟ್ ವಿತ್ ಡಿ, ದಟ್ ಈಸ್ 1 and 4. ಸೊ 1 and 4 ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ ತಪ್ಪಿರೋ ಸ್ಟೇಟ್ಮೆಂಟ್ಸ್ನ ಐಡೆಂಟಿಫೈ ಮಾಡಿ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ನ ಐಡೆಂಟಿಫೈ ಮಾಡಿ ಎಲಿಮಿನೇಷನ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಆನ್ಸರ್ನ ಅರೈವ್ ಮಾಡ್ಬೋದು. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ D 1 and 4. Now we will see the answer and explanation. So answer is D 1 and 4. Yes, Tea Board, it is a statutory body under Tea Act 1953. It doesn't come under Ministry of Agriculture, it comes under Ministry of Commerce and Industry. Head office, it is in Kolkata. Regional office, Bangalore alide. Then Tea Board has overseas offices at Dubai and Moscow. So mainly for these offices are promotion offices. So tea na export ಮಾಡಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ದುಬೈಯಲ್ಲಿದೆ ಮತ್ತು ಮಾಸ್ಕೋನಲ್ಲಿದೆ. So apart from Tea Board, next year UPSC in upcoming prelims it may ask question on any of these following boards. Tea Board ಮೇಲೆ ಆಲ್ರೆಡಿ ಕೇಳಿರೋದ್ರಿಂದ ನೆಕ್ಸ್ಟ್ ಇಯರ್ ಕೇಳೋ ಸಾಧ್ಯತೆಗಳು ಕಡಿಮೆ ಇದೆ. ಕಾಫಿ ಬೋರ್ಡ್ ಆಫ್ ಇಂಡಿಯಾ ಮೇಲೆ ಕೇಳ್ಬೋದು, ರಬ್ಬರ್ ಬೋರ್ಡ್ ಮೇಲೆ ಕೇಳ್ಬೋದು, ಸ್ಪೈಸಸ್ ಬೋರ್ಡ್ ಮೇಲೆ ಕೇಳ್ಬೋದು, ಟೊಬ್ಯಾಕೋ ಬೋರ್ಡ್ ಮೇಲೆ ಕೇಳ್ಬೋದು, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಅಂತ ಇದೆ, ನ್ಯಾಷನಲ್ ಮಖಾನಾ ಬೋರ್ಡ್. ಸೊ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಆ್ಯಂಡ್ ಮಖಾನಾ ಬೋರ್ಡ್ 2025ರಲ್ಲಿ ಸೊ ದೇ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ದೆನ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಇದೆ. ಸೊ ಈ ಎಲ್ಲ ಬೋರ್ಡ್ಸ್ ಮೇಲೆ ಏನು ಮಾಡ್ಬೋದು, UPSC ಫಿಲಿಮ್ಸಲ್ಲಿ ಕ್ವಶನ್ ಕೇಳೋ ಸಾಧ್ಯತೆಗಳಿವೆ. ಸೊ ಕಮಿಂಗ್ ಟು ದಿ ಕ್ವಶನ್ ನಂಬರ್ 13, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಹೈ ಕ್ಲೌಡ್ಸ್ ಪ್ರೈಮರ್ಲಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ and cool the surface of the earth. Low clouds have a high absorption of infrared radiation emanating from the earth's surface and thus cause warming effect. So here they have given 2 statements about clouds. This question it is directly taken from fundamentals of physical geography. So ಈ fundamentals of physical geography NCERT ಅಲ್ಲಿ atmosphere ನಾವು ಸ್ಟಡಿ ಮಾಡಬೇಕಾದ್ರೆ ಕ್ಲೌಡ್ಸ್ ಮೇಲೆ ಒಂದು ಲಿಟಲ್ ಟಾಪಿಕ್ ಇದೆ. ಆ್ಯಂಡ್ ಅಗೇನ್ ಇನ್ GC ಲಿಯಾಂಗ್ ಬುಕ್ಕಲ್ಲಿ ಕ್ಲೌಡ್ಸ್ ಮೇಲೆ ಎಕ್ಸ್ಪ್ಲನೇಷನ್ಸ್ ಇದೆ. ಹೈ ಕ್ಲೌಡ್ಸ್, ಲೋ ಕ್ಲೌಡ್ಸ್, ಸಿರಸ್ ಕ್ಲೌಡ್, ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಅಂತ. ಸೊ ಈ ಹೈ ಕ್ಲೌಡ್ಸ್ ಅಂದರೆ ಆಬ್ವಿಯಸ್ಲಿ ದೇ ಆರ್ ಸಿರಸ್ ಕ್ಲೌಡ್ಸ್, ಲೋ ಕ್ಲೌಡ್ಸ್ ಅಂತಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ಸೊ ಈ ಎರಡು ಕ್ಲೌಡ್ಸ್ದು ವಾರ್ಮಿಂಗ್ ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಮೇಲೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೌ ವಿ ವಿಲ್ ಅನಲೈಸ್ ಈಚ್ ಆಫ್ ದ ಸ್ಟೇಟ್ಮೆಂಟ್ಸ್. ಆ ಸ್ಟೇಟ್ಮೆಂಟ್ಸ್ ಏನಿದೆ ಅಂತ ಅನಲೈಸ್ ಮಾಡೋಣ. ಸ್ಟೇಟ್ಮೆಂಟ್ 1, ಹೈ ಕ್ಲೌಡ್ಸ್ ಪ್ರೈಮರ್ಲಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಕೂಲ್ ದ ಅರ್ತ್ ಸರ್ಫೇಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಹೈ ಕ್ಲೌಡ್ಸು ದೇ ವಿಲ್ ಕಾಸ್ ವಾರ್ಮಿಂಗ್ ಎಫೆಕ್ಟ್, ನಾಟ್ ದಿ ಕೂಲಿಂಗ್ ಎಫೆಕ್ಟ್. ಸೊ ಹೈ ಕ್ಲೌಡ್ಸ್ ದೇ ಮೇನ್ಲಿ ಕಂಟೈನ್ ಐಸ್ ಕ್ರಿಸ್ಟಲ್ಸ್ ಆ್ಯಂಡ್ ದೇ ವಿಲ್ ನಾಟ್ ರಿಫ್ಲೆಕ್ಟ್, ಈವನ್ ರಿಫ್ಲೆಕ್ಟ್ ಮಾಡಿದ್ರು ಕೂಡ. ಸೊ ದೇರ್ ಅಲ್ಬೆಡೋ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ದಿ ಲೋ ಕ್ಲೌಡ್ಸ್. ದೇ ವಿಲ್
ದೇ ಆರ್ ಟ್ರಾನ್ಸ್ಪರೆಂಟ್ ಟು ದಿ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಿದೆ ಅದರ ಲಿಟಲ್ ಪೋರ್ಷನ್ ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇನ್ನುಳಿದ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನು ಮಾಡುತ್ತೆ ಅದು ಭೂಮಿಗೆ ಅರ್ತ್ ಸರ್ಫೇಸ್ಗೆ ಬಿಟ್ಕೊಡುತ್ತೆ. ಅದ್ರ ಜೊತೆಗೆ ಈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಏನಿದೆ, ಭೂಮಿಯಿಂದ ಹೋಗ್ತಕ್ಕಂಥ ಇನ್ಫ್ರಾರೆಡ್ ರೇಡಿಯೇಷನ್, ಲಾಂಗ್ ವೇವ್ ರೇಡಿಯೇಷನ್ ಏನಿದೆ ಅದನ್ನು ಏನು ಮಾಡುತ್ತೆ ಈ ಹೈ ಕ್ಲೌಡ್ಸು ಟ್ರ್ಯಾಪ್ ಮಾಡುತ್ತೆ. ಸೊ ನೆಟ್ ಸೊ ಓವರಾಲ್ ಆಗಿ ಏನು ಮಾಡುತ್ತೆ ಹೈ ಕ್ಲೌಡ್ಸು, ದೇ ಕಾಸ್ ವಾರ್ಮಿಂಗ್ ಎಫೆಕ್ಟ್, ನಾಟ್ ದಿ ಕೂಲಿಂಗ್ ಎಫೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಇಟ್ ಈಸ್ ಇನ್ಕರೆಕ್ಟ್. ಕಮಿಂಗ್ ಟು ದಿ ಸ್ಟೇಟ್ಮೆಂಟ್ 2, ಲೋ ಕ್ಲೌಡ್ಸ್ ದೇ ಹ್ಯಾವ್ ಹೈ ಅಬ್ಸಾರ್ಪ್ಷನ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ emanating from the earth surface and thus cause warming effect ಅಂತ ಹೇಳ್ತಿದ್ದಾರೆ. So low clouds, yes, obviously they absorb infrared radiation, but their albedo is ಅಂದರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಿದೆ ಅದನ್ನು ತುಂಬ ಜಾಸ್ತಿ ರಿಫ್ಲೆಕ್ಟ್ ಮಾಡೋದ್ರಿಂದ ಸೊ ಓವರಾಲ್ ಆಗಿ ಲೋ ಕ್ಲೌಡ್ಸ್ನ ನಾವು ಸ್ಟಡಿ ಮಾಡಿದಾಗ ದೇ ಹ್ಯಾವ್ ಅ ಕೂಲಿಂಗ್ ಎಫೆಕ್ಟ್, ನಾಟ್ ವಾರ್ಮಿಂಗ್ ಎಫೆಕ್ಟ್. ಸೊ ಸ್ಟೇಟ್ಮೆಂಟ್ 2 is also incorrect. So answer for this question is D, that is neither 1 nor 2. Now we will see the answer and explanation. So statement 1, high clouds are cirrus clouds. So they don't reflect much. The result is they have warming effect. Statement 2, low clouds, stratocumulus or cumulonimbus clouds, they have very high albedo. They reflect much of the incoming solar radiation. So their primary effect is cooling effect. So statement 2 is also incorrect. Answer is D. So coming to the question number 14. So again clouds ಮೇಲೆ UPSC ಮತ್ತೆ questions ಕೇಳಬಹುದು. So ಬೇರೆ ರೀತಿಯಲ್ಲಿ. So ಹಾಗಾಗಿ ಎಲ್ಲ ಟೈಪ್ all the 4 to 5 types of clouds ಏನಿದೆ ಅದನ್ನ ಪ್ರಾಪರ್ ಆಗಿ ಸ್ಟಡಿ ಮಾಡಿ. Then question number 14. This is on agriculture topic, that is system of rice intensification. System of rice intensification of cultivation in which alternate wetting and drying of rice fields is practiced. This results in reduced seed requirement, reduced methane production, reduced electricity consumption. So this system of rice intensification, this is a sustainable agricultural practices. So conventionally ನಾವು ಏನು ಮಾಡ್ತೀವಿ ಪ್ಯಾಡಿ ಕಲ್ಟಿವೇಷನಲ್ಲಿ, ಸೊ ಟ್ರಾನ್ಸ್ಪ್ಲಾಂಟಿಂಗ್ ಮೆಥಡ್, ಸೊ ಏನು ಮಾಡ್ತೀವಿ ಒಂದು ನರ್ಸರಿನಲ್ಲಿ ಪ್ಯಾಡಿ ಕಲ್ಟಿವೇಟ್ ಮಾಡಿ ಅದನ್ನು ಅಗ್ರಿಕಲ್ಚರ್ ರೈಸ್ ಫೀಲ್ಡಿಗೆ ಏನು ಮಾಡ್ತೀವಿ ನಾಟಿ ಮಾಡ್ತಾ ಹೋಗ್ತೀವಿ, ಭತ್ತದ ನಾಟಿ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ವಾಟರ್ ಕಂಟಿನ್ಯೂಸ್ ಆಗಿ ಸ್ಟಾಗ್ನೆಂಟ್ ಆಗಿರುತ್ತೆ. ಸೊ ಭತ್ತ ನಾಟಿ ಮಾಡ್ಬೇಕಾದ್ರೆ ಒಂದೇ ಸಸಿನ ನಾವು ತೊಗೊಳ್ಳಲ್ಲ, ಅದ್ರ ಬದಲಿ ಗ್ರೂಪ್ ಆಫ್ ಸಸಿ ಸೀಡ್ಲಿಂಗ್ಸ್ ಏನಿರುತ್ತೆ ಮಲ್ಟಿಪಲ್ ಸೀಡ್ಲಿಂಗ್ಸ್ನ ತೊಗೊಂಡು ನಾಟಿ ಮಾಡ್ತಾ ಹೋಗ್ತೀವಿ. ಬಟ್ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಷನಲ್ಲಿ ನಾವು ಆ ರೀತಿ ಮಾಡಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ ಒಂದು ಸೀಡ್ಲಿಂಗ್ನ ತೊಗೊಂಡು ಅದನ್ನು ಏನು ಮಾಡ್ತೀವಿ ನಾಟಿ ಮಾಡ್ತಾ ಹೋಗ್ತೀವಿ. ಸೊ ಕನ್ವೆನ್ಷನಲ್ ಪ್ಯಾಡಿನಲ್ಲಿ ಏನು ಮಾಡ್ತೀವಿ ಪ್ಯಾಡಿ ಕಲ್ಟಿವೇಷನಲ್ಲಿ ವಾಟರ್ ಯಾವಾಗಲೂ ಸ್ಟ್ಯಾಗ್ನೇಟ್ ಆಗಿರುತ್ತೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ. ವೆರಾಸ್ ಇನ್ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಷನ್ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈವಿಂಗ್ ಮಾಡ್ತೀವಿ. ಸೊ ನೀರು ಹಾಸ್ತೀವಿ ಗದ್ದೆಗೆ, ಸೊ ಅದು ಕೆಲವೊಂದಿಷ್ಟು ದಿನದವರೆಗೂ ನೀರು ಇರುತ್ತೆ. ಸೊ ಅದು ಡ್ರೈ ಆದಮೇಲೆ ಮತ್ತೆ ನೀರನ್ನ ನಾವೇನು ಮಾಡ್ತೀವಿ ಗದ್ದೆಗೆ ಬಿಡ್ತೀವಿ. ಬಟ್ ಕನ್ವೆನ್ಷನಲ್ ಫಾರ್ಮಿಂಗಲ್ಲಿ ಪ್ಯಾಡಿ ಕಲ್ಟಿವೇಷನಲ್ಲಿ ಏನು ಮಾಡ್ತೀವಿ ನೀರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿರುತ್ತೆ. ಸೊ ಇಲ್ಲಿ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಇರುತ್ತೆ. So already here they have mentioned, right? Now we will analyze each of the statement. So because of SRI there is a reduced seed requirement ಅಂತ ಹೇಳ್ತಾರೆ. ಸೊ ಈ SRI ಮೆಥಡಲ್ಲಿ ಏನು ಮಾಡ್ತೀವಿ ನಾವು ಒಂದೊಂದೇ ಸಸಿನ ನಾಟಿ ಮಾಡ್ತಾ ಹೋಗ್ತೀವಿ. ಕನ್ವೆನ್ಷನಲ್ ಪ್ಯಾಡಿ ಕಲ್ಟಿವೇಷನಲ್ಲಿ ಏನು ಮಾಡ್ತೀವಿ ಗ್ರೂಪ್ ಆಫ್ ಸೀಡ್ಲಿಂಗ್ಸ್ನ ನಾಟಿ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಸೀಡ್ಲಿಂಗ್ಸ್ ಆರ್ ಸೀಡ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ಕರೆಕ್ಟ್. ರೆಡ್ಯೂಸ್ಡ್ ಮೀಥೇನ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಸೊ ಮೀಥೇನ್ ಇಟ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಸೊ ಮೇಜರ್ ಎಮಿಟರ್ಸ್ ಆಫ್ ಮೀಥೇನ್ ಅಂತ ನಾವು ನೋಡ್ತಾ ಹೋದಾಗ ಪ್ಯಾಡಿ ಫೀಲ್ಡ್ಸ್ ಆರ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಎಮಿಟರ್ಸ್ ಆಫ್ ಮೀಥೇನ್. ಸೊ ಇದನ್ನು ನಾವು ಓದಿರ್ತೀವಿ. ಸೊ ಈ ಪ್ಯಾಡಿ ಫೀಲ್ಡಿಂದ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಸ್ಟ್ಯಾಂಡಿಂಗ್ ವಾಟರ್ ಇರೋದ್ರಿಂದ ಅಲ್ಲಿಂದ ಏನಾಗುತ್ತೆ ಮೀಥೇನ್ ಪ್ರೊಡ್ಯೂಸ್ ಆಗಿ ಅದು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿ ಹ್ಯಾವ್ ಸ್ಟಡಿಡ್. ಸೊ ಇವಾಗ ಅಲ್ಟರ್ನೇಟ್ SRIಯಲ್ಲಿ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ವಾಟರ್ ನಿಂತ್ಕೊಳ್ಳಲ್ಲ. ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಷನಲ್ಲಿ ಕಂಟಿನ್ಯೂಸ್ ಆಗಿ ವಾಟರ್ ಸ್ಟ್ಯಾಗ್ನೇಟ್ ಆಗಲ್ಲ. ಸೊ ವಾಟರ್ನ ನಾವು ಪ್ಯಾಡಿ ಫೀಲ್ಡಿಗೆ ಬಿಡ್ತೀವಿ. ಸೊ ಅದು ಒಣಗೋವರೆಗೂ, ಒಣಗಿದಾದ್ಮೇಲೆ ಮತ್ತೆ ನೀರು ಹಾಯಿಸ್ತೀವಿ. ಸೊ ಇದರಿಂದ ಏನಾಗುತ್ತೆ ಮೀಥೇನ್ ಪ್ರೊಡಕ್ಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ದೆನ್ ರೆಡ್ಯೂಸ್ಡ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಸೊ ನಾವು ಕಂಟಿನ್ಯೂಸ್ ಆಗಿ ವಾಟರ್ ಪ್ರೊವೈಡ್ ಮಾಡದೇ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿರ್ತಕ್ಕಂಥ ವಾಟರ್ ಪಂಪ್ನ ರನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ವಾಟರ್ ಪಂಪ್ನ ನಾವು ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾ ಇಲ್ಲ ಅಂತಂದರೆ
ಸೊ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಆರ್ ಡೀಸೆಲ್ ವಾಟರ್ ಪಂಪ್ ಇದ್ದರೆ ಸೊ ಆ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 3 is also correct. Answer for this question is D, 1, 2 and 3. So here logic, ನೀವು ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಓದಿಲ್ಲ ಅಂತಂದರೆ, ಸೊ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್, ಇಟ್ ಈಸ್ ದಿ ಎಕೋ ಫ್ರೆಂಡ್ಲಿ ಆರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ಯಾಡಿ ಕಲ್ಟಿವೇಶನ್. ಸೊ ಇಲ್ಲಿ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಅಂದಮೇಲೆ, ಸೊ ಇಟ್ ಈಸ್ ಪಾಸಿಟಿವ್, ಇಟ್ ಈಸ್ ಗುಡ್ ಫಾರ್ ಎನ್ವಿರಾನ್ಮೆಂಟ್. ಸೊ ಇದು ರಿಲೇಟೆಡ್ ಏನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದ್ದರೂ ಅದು ಕರೆಕ್ಟ್ ಇರುತ್ತೆ. ಸೊ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಇವಾಗ ಆ ಲಾಜಿಕ್ನ ನಾವು ಅಪ್ಲೈ ಮಾಡ್ತಾ ಹೋಗೋಣ. ಸೊ ದಿಸ್ ಈಸ್ ಪಾಸಿಟಿವ್, ಇಟ್ ಈಸ್ ಪಾಸಿಟಿವ್ ಟು ಎನ್ವಿರಾನ್ಮೆಂಟ್. ರೆಡ್ಯೂಸ್ ಸೀಡ್ ರಿಕ್ವೈರ್ಮೆಂಟ್. ಸೊ ಸೀಡ್ ರಿಕ್ವೈರ್ಮೆಂಟ್ ಏನು ಕಡಿಮೆ, ಅಂದರೆ ನಾವು ಕಡಿಮೆ ಸೀಡ್ಸ್ನ ಯೂಸ್ ಮಾಡ್ಬೋದು, ಇದರಿಂದ ಇನ್ಪುಟ್ ಕಾಸ್ಟ್ನ ಕಡಿಮೆ ಮಾಡ್ಬೋದು, ರೈಟ್. ಸೊ ಇಟ್ ಈಸ್ ಪಾಸಿಟಿವ್. ದೆನ್ ರೆಡ್ಯೂಸ್ಡ್ ಮೀಥೇನ್ ಪ್ರೊಡಕ್ಷನ್. ಸೊ ಮೀಥೇನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಮೀಥೇನ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್. Methane, it is not good for environment because of global warming and climate change. So idu reduce ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. Again positive statement. Then third one, reduced electricity consumption. So electricity consumption ಕಡಿಮೆ ಮಾಡ್ತಿದ್ದೀವಿ ನಾವು, ಎಲೆಕ್ಟ್ರಿಸಿಟಿನ ತುಂಬ ಜುಡಿಷಿಯಸ್ ಆಗಿ ಯೂಸ್ ಮಾಡ್ತಿದ್ದೀವಿ ಅಂತಂದರೆ, ಸೊ ವಿ ಆರ್ ಎಕೋ ಫ್ರೆಂಡ್ಲಿ ಅಂತ ಅರ್ಥ. ಸೊ ಎನಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ವಿಚ್ ಕನ್ಸ್ಯೂಮ್ಸ್ ಲೆಸ್ ಎಲೆಕ್ಟ್ರಿಸಿಟಿ, ಯಾಕಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸೊ ವಿ ಹ್ಯಾವ್ ಟು ಗೋ ಫಾರ್ ಐದರ್ ಕೋಲ್ ಪವರ್, ಥರ್ಮಲ್ ಪವರ್ ಪ್ಲ್ಯಾಂಟ್. ಕೋಲ್ ಬರ್ನ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ, ದಟ್ ಈಸ್ ನಾಟ್ ಗುಡ್ ಫಾರ್ ಎನ್ವಿರಾನ್ಮೆಂಟ್. ನಾವು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ರಿಲೇ ಮೋರ್ ಆನ್ ದಿಸ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಎಲೆಕ್ಟ್ರಿಸಿಟಿ. ಇವಾಗ ಸೋಲಾರ್ ಎನರ್ಜಿ ಬರ್ತಾ ಇದೆ, ವಿಂಡ್ ಎನರ್ಜಿ ಬರ್ತಾ ಇದೆ, ಹೈಡ್ರೋ ಪವರ್ ಎನರ್ಜಿ ಬರ್ತಾ ಇದೆ. ಬಟ್ ಅಷ್ಟಿದ್ರೂ ಕೂಡ ಎಲೆಕ್ಟ್ರಿಸಿಟಿ ನಾವು ಕಡಿಮೆ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ಪಾಸಿಟಿವ್ ಆರ್ ಗುಡ್ ಫಾರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಆಲ್ಸೋ ಗುಡ್ ಫಾರ್ ಫಾರ್ಮರ್, ಯಾಕಂದರೆ ಇದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಪಾಸಿಟಿವ್. ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಪಾಸಿಟಿವ್ ಫಾರ್ ಅ ಪಾಸಿಟಿವ್ ಥಿಂಗ್. ಸೊ ಪಾಸಿಟಿವ್ ಅಗೇನ್ ಪಾಸಿಟಿವ್. ಸೊ ಆನ್ಸರ್ ಈಸ್ ಡಿ, 1, 2 and 3. ಸೊ ಈ ರೀತಿ ನೀವು ಲಾಜಿಕ್ನ ಅಪ್ಲೈ ಮಾಡಬೇಕು. ಈ 3 ಸ್ಟೇಟ್ಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಮಾತಾಡ್ತಾ ಇದ್ದರೆ, ಸೊ ಇದರಿಂದ ಎನ್ವಿರಾನ್ಮೆಂಟಿಗೆ ಹಾನಿ ಆಗುತ್ತೆ, ಆ ರೀತಿ ಏನಾದರೂ ಮಾತಾಡ್ತಾ ಇದ್ದರೆ ಆ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಇನ್ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲೆಲ್ಲ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮತ್ತು ಫಾರ್ಮರ್ ಫ್ರೆಂಡ್ಲಿ ಇರೋದ್ರಿಂದ ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆನ್ಸರ್ ಈಸ್ ಡಿ. ಸೊ ದಿಸ್ ಈಸ್ ದಿ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ಆನ್ಸರ್ ಇದೆ, ಎಕ್ಸ್ಪ್ಲನೇಷನ್ ಇದೆ. ಸೊ ವಾಟ್ ಎವರ್ ಎಕ್ಸ್ಪ್ಲನೇಷನ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್. ಸೊ ದಿಸ್ ಈಸ್ ಆಲ್ ಅಬೌಟ್ UPSC Prelims 2022 Geography and Agriculture PYQ analysis. In the next video, we are coming up with UPSC Prelims 2023 Geography and Agriculture question analysis and answer discussion. So see you in the next video. Till then, happy learning and all the best for your UPSC Prelims 2026.